ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. 1928ರ ಬೆಂಗಳೂರಿನ ಗಲಭೆಗಳಲ್ಲಿ ಕಂಡು ಬಂದಿರುವಂತಹ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಘರ್ಷಣೆಗಳು, ಬೆಂಗಳೂರು ನಗರದಲ್ಲಿ ಶಾಲೆ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದ ಮೈಸೂರಿನ ಮಹಾರಾಜರು ಈ ಘಟನೆಯ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯೊಂದನ್ನು ರಚಿಸಿದ್ದು, ಈ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ. ಮೋಸ್ಟ್ಲಿ ಇದು 2017ರ ಕ್ವಶನ್. ಇದು 2017 KS ಕ್ವಶನ್. ಇದು 2017ರ KS ಕ್ವಶನ್. 1928ರಲ್ಲಿ ಬೆಂಗಳೂರಿನಲ್ಲಿ ಒಂದು ಫೇಮಸ್ ಆಗಿರುವಂತ ಬೆಂಗಳೂರಿನ ಗಣಪತಿ ಗಲಭೆ ಅಂತ ನಡೀತದೆ. ಗಣಪತಿ ಗಲಭೆ. ಆ ಗಣಪತಿ ಗಲಭೆಯ ವಿಶೇಷ ಏನು ಅಂದ್ರೆ, ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ನಡೆದಂತ ಒಂದು ಘರ್ಷಣೆ ಇದು. ಆ ಘರ್ಷಣೆ ನಡೆದಂತ ಸಮಯದಲ್ಲಿ ಆ ಸಮಿತಿಯನ್ನ ಅಂದ್ರೆ ಯಾಕೆ ನಡೀತು ಘರ್ಷಣೆ, ಅದನ್ನು ವಿಚಾರಣೆ ಮಾಡುವ ಸಲುವಾಗಿ ಅಂದಿನ ಮೈಸೂರಿನ ದಿವಾನರಾಗಿರುವಂತ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಏನ್ ಮಾಡಿದಾರಂದ್ರೆ, ಯಾಕಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲಾವಧಿ 1926ರಿಂದ 1941ರವರೆಗೆ. ಆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಯಾರನ್ನು ನೇಮಕ ಮಾಡಿದ್ರು ಅಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯವರನ್ನ ನೇಮಕ ಮಾಡ್ತಾರೆ. ಇದನ್ನು ಗಣಪತಿ ಗಲಭೆ ಅಂತ ಕರಿತೀವಿ. ಇದು ಕರ್ನಾಟಕದ ಇತಿಹಾಸದಲ್ಲಿ ಬರುವಂತ ಅತ್ಯಂತ ಮುಖ್ಯವಾಗಿರುವಂತ ಅಂಶ. ಬೆಂಗಳೂರಿನಲ್ಲಿ ಕೋಮು ಗಲಭೆ, ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಗಣಪತಿ ಗಲಭೆ ನಡೀತದೆ. ಆ ಗಣಪತಿ ಗಲಭೆಯ ಮುಖ್ಯಸ್ಥರನ್ನಾಗಿ ಯಾರನ್ನ ನೇಮಕ ಮಾಡಲಾಯಿತು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಕ್ವಶನ್. ಅಹಮದಾಬಾದ್ ಗಿರಣಿ ಮುಷ್ಕರ 1918 ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ ಅಂತ ಏನು ಗಾಂಧೀಜಿಯವರ 2ನೇ ಹೋರಾಟ ಇದು. 1918 ಕುರಿತಂತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಆಗಿದೆ. ಇದು ಮುಖ್ಯವಾಗಿ ಭಾರತೀಯ ಕೆಲಸಗಾರರು ಮತ್ತು ಯುರೋಪಿಯನ್ ಗಿರಣಿ ಒಡೆಯರ ನಡುವೆ ಕೆಲಸದ ಅವಧಿ ಮತ್ತು ರಜೆಯ ಮಂಜೂರಾತಿಯ ಕುರಿತು ವ್ಯಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಪಾಯಿಂಟ್ ನಂಬರ್ 1 ಇದೆ. ಎರಡನೇದ್ದು, ಅಹಮದಾಬಾದಿನ ಒಂದು ಶ್ರೀಮಂತ ಗಿರಣಿ ಒಡೆಯರ ಸಹೋದರಿಯಾದ ಅನುಸೂಯಾ ಬೇನ್ ಸಾರಾಭಾಯಿ ಅವರು ಚಳವಳಿಯ ನಾಯಕರಲ್ಲಿ ಒಬ್ಬರಾಗಿದ್ದರು. ಗಾಂಧೀಜಿಯವರು ಉಪವಾಸ ಮುಷ್ಕರದ ಅಸ್ತ್ರವನ್ನು ಬಳಸಿದ್ದು ಈ ಒಂದು ಹೋರಾಟದಲ್ಲಿ ಅಂತ ಕ್ವಶನ್ ಆಗಿದೆ. ಇಲ್ಲಿ 1 ಮತ್ತು 2 ಮಾತ್ರ ಸರಿಯಾಗಿದೆ, 2, 3 ಮಾತ್ರ ಸರಿಯಾಗಿದೆ, 1, 3 ಮಾತ್ರ ಸರಿಯಾಗಿದೆ, 1, 2, 3 ಅಂತ ಕೊಟ್ಟಿದ್ದಾನೆ. ಸರಿಯಾದಂತ ಉತ್ತರ 2 ಮತ್ತು 3 ಮಾತ್ರ ಸರಿಯಾಗಿದೆ. 2 ಮತ್ತು 3 ಮಾತ್ರ ಸರಿಯಾಗಿದೆ. ಯಾಕಂದ್ರೆ ಇದು ಮುಖ್ಯವಾಗಿ ಭಾರತೀಯ ಕೆಲಸಗಾರರು ಮತ್ತು ಯುರೋಪಿಯನ್ ಗಿರಣಿ ಒಡೆಯರಲ್ಲ. ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದಲ್ಲಿ 3 ಹೋರಾಟಗಳನ್ನು ಮಾಡಿದರು. 1917 ಚಂಪಾರಣ್ಯ ಹೋರಾಟ, 1918 ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ, 1918 ಖೇಡಾ ಸತ್ಯಾಗ್ರಹ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಗಾಂಧೀಜಿಯವರು 1915 ಜನವರಿ 9ರಂದು ಭಾರತ ದೇಶಕ್ಕೆ ಬಂದ ನಂತರ ಅವರು ಫಸ್ಟ್ ಬೆಂಗಳೂರಿಗೆ ಭೇಟಿ ಕೊಟ್ಟರು. ಬೆಂಗಳೂರಿಗೆ ಭೇಟಿ ಕೊಟ್ಟ ನಂತರ ಗುಜರಾತ್ ರಾಜ್ಯದ ಸಬರಮತಿ ನದಿಯ ದಡದ ಮೇಲೆ ಸತ್ಯಾಗ್ರಹ ಅನ್ನುವಂಥ ಆಶ್ರಮವನ್ನು ಪ್ರಾರಂಭ ಮಾಡಿದರು. ಆ ಸತ್ಯಾಗ್ರಹ ಅನ್ನುವಂಥ ಆಶ್ರಮ ಪ್ರಾರಂಭ ಮಾಡಿದ ನಂತರ ಭಾರತ ದೇಶದಲ್ಲಿರುವಂಥ ಹಲವು ಸಮಸ್ಯೆಗಳಿಗೆ ಸ್ಪಂದನೆ ಮಾಡಕ್ಕೆ ಪ್ರಾರಂಭ ಮಾಡಿದರು. ಹಲವು ಸಮಸ್ಯೆಗಳನ್ನು ಎದುರಿಸಿ ಅದರಲ್ಲಿ ವಿಶೇಷವಾಗಿ 1917ರ ಚಂಪಾರಣ್ಯ ಹೋರಾಟಕ್ಕೆ ಅವರು ಧುಮುಕ್ತಾರೆ. ಚಂಪಾರಣ್ಯ ಹೋರಾಟ ಎಂಥ ಹೋರಾಟ ಅಂದ್ರೆ ಅದೊಂದು ರೈತರ ಹೋರಾಟ. ಭಾರತ ದೇಶದಲ್ಲಿ ಗಾಂಧೀಜಿಯವರು ಮಾಡಿದ ಮೊದಲ ಕಾನೂನು ಭಂಗ ಚಳವಳಿ ಅಂತ ಕರಿತೀವಿ. ಯಶಸ್ವಿ ಆದರಲ್ಲಿ ಅವರು ಯಶಸ್ವಿಯಾದ ನಂತರ 1918ರಲ್ಲಿ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ ಅಂತ ಗುರುತಿಸ್ತೀವಿ. ಏನು ಸರ ಇದು? ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ ಅನ್ನುವಂಥ ಸ್ಥಳ ಇವತ್ತಿಗೂ ಅದನ್ನ ಪಶ್ಚಿಮ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಇಂಗ್ಲೆಂಡ್ ದೇಶದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಮ್ಯಾಂಚೆಸ್ಟರ್ ಎಷ್ಟು ಫೇಮಸ್ಸೋ ಅಷ್ಟೇ ಅಹಮದಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕರ್ನಾಟಕದ ದಾವಣಗೆರೆ ಆಗಿರ್ಬೋದು ಹತ್ತಿ ಬಟ್ಟೆಯ ಉತ್ಪಾದನೆಗೆ ಫೇಮಸ್ ಆಗಿರುವಂಥ ಸ್ಥಳಗಳು. ಅದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದ್ರೆ ದಾವಣಗೆರೆ, ಪಶ್ಚಿಮ ಭಾರತ ಮ್ಯಾಂಚೆಸ್ಟರ್ ಅಂತಂದ್ರೆ ಅಹಮದಾಬಾದ್, ಪೂರ್ವ ಭಾರತ ಮ್ಯಾಂಚೆಸ್ಟರ್ ಅಂದ್ರೆ ಕಲ್ಕತ್ತಾ, ಉತ್ತರ ಭಾರತ ಮ್ಯಾಂಚೆಸ್ಟರ್ ಅಂದ್ರೆ ಉತ್ತರ ಪ್ರದೇಶದ ಲಕ್ನೋ, ದಕ್ಷಿಣ ಭಾರತ ಮ್ಯಾಂಚೆಸ್ಟರ್ ಅಂದ್ರೆ ತಮಿಳುನಾಡಿನ ಕೊಯಮತ್ತೂರು, ಭಾರತದ ಮ್ಯಾಂಚೆಸ್ಟರ್ ಅಂದ್ರೆ ಮುಂಬೈ. ಇತ್ತೀಚೆಗೆ ಅಹಮದಾಬಾದ್ ಆಗಿ ಪರಿವರ್ತನೆಯಾಗಿದೆ, ಆ ಮಾತು ಬೇರೆ. ಆ 1918ರಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ ಅನ್ನುವಂಥ ಸ್ಥಳದಲ್ಲಿ ಆ ಹತ್ತಿಗಿಣಿಯ ಮಾಲೀಕರಾಗಿರುವಂತ ಅಂಬಾಲಾಲ್ ಸಾರಾಭಾಯಿ ಅಂತ ಮಾಲೀಕ, ಭಾರತೀಯ ಮಾಲೀಕ.
ಆ ಅಂಬಾಲಾಲ್ ಸಾರಾಭಾಯಿ ಮತ್ತು ಆ ಕಾರ್ಮಿಕರ ಮಧ್ಯದಲ್ಲಿ, ಭಾರತೀಯ ಕಾರ್ಮಿಕರ ಮಧ್ಯದಲ್ಲಿ ಜಗಳ ಪ್ರಾರಂಭವಾಯಿತು. ಇದು ಯುರೋಪಿಯನ್ ಮಾಲೀಕ ಅಲ್ಲ, ಅವನು ಭಾರತೀಯ ಮಾಲೀಕ. ಭಾರತದ ಅಂಬಾಲಾಲ್ ಸಾರಾಭಾಯಿ ಅನ್ನುವಂಥ ವ್ಯಕ್ತಿ ಸಾವಿರಾರು ಕಾರ್ಮಿಕರಿಗೆ ಬೋನಸ್ ಕೊಡಲು ಹಿಂದೇಟು ಹಾಕ್ತಾನೆ. ಕಾರ್ಮಿಕರು ಕೇಳಿದ್ರು, ಇಲ್ಲ ನಮಗೆ 50% ಬೋನಸ್ ಬೇಕು ಅಂತ. ಅವ ಆಗಲ್ಲ ಅಂದ, 50% ಕೊಡಕ್ಕಾಗಲ್ಲ, ನಾ 20% ಬೋನಸ್ ಕೊಡ್ತೀನಿ. 10,000 ಪೇಮೆಂಟ್ ಇತ್ತಂದ್ರೆ 5,000 ಬೋನಸ್ ಕೊಡ್ತೀನಿ, ಸರಿ 2,000 ಬೋನಸ್ ಕೊಡ್ತೀನಿ ಅಂತ ಇವ ಮಾಲೀಕ. ಕಾರ್ಮಿಕರು ಕೇಳಿದ್ರು, ಇಲ್ಲ 5,000 ಬೋನಸ್ ಬೇಕಂತ ಅವರು. ಹಾಗಾದ್ರೆ ಇದು ಬೋನಸ್ಸಿಗಾಗಿ ನಡೆದ ಹೋರಾಟ. ಕಾರ್ಮಿಕರಂದ್ರು, ಇಲ್ಲ ನಾವು ಕೆಲಸಕ್ಕೆ ಬರಂಗಿಲ್ಲ, ಕೆಲಸಕ್ಕೆ ಬರ್ಲಿಕ್ಕೆ ಬಿಡ್ರಿ ಅಂದ್ರು ಅಂಬಾಲಾಲ್ ಸಾರಾಭಾಯಿ. ಅವಾಗ ಆ ಅಂಬಾಲಾಲ್ ಸಾರಾಭಾಯಿಯ ವಿರುದ್ಧ ಕಾರ್ಮಿಕರು, ಹತ್ತಿಗಿರಣಿಯ ಕಾರ್ಮಿಕರು ಮುಷ್ಕರವನ್ನು ಹೂಡ್ತಾರೆ. ಇದನ್ನು ಎಲ್ಲವನ್ನ ಗಮನಿಸಿದಂತ ಅಂಬಾಲಾಲ್ ಸಾರಾಭಾಯಿ ಅವರ ಸಹೋದರಿ ಯಾರಂದ್ರೆ ಅನುಸೂಯ ಬೇನ್. ಆ ಅನುಸೂಯ ಬೇನ್ ಅಂತಂದ್ರೆ, ಹಿಂಗಾದ್ರೆ ನಮ್ಮ ಕಾರ್ಖಾನೆ ಅಸ್ತಿತ್ವ ಹಾಳಾಗ್ತದ, ನಮ್ಮ ದೇಶದಲ್ಲಿ ಕಾರ್ಖಾನೆಗಳಿಗೆ ಒಂದು ಎಫೆಕ್ಟ್ ಆಗ್ತದೆ, ಅದು ನಮ್ಮ ಕಾರ್ಖಾನೆಗೆ ಎಫೆಕ್ಟ್ ಆಗ್ತದೆ ಅಂತ ತಿಳ್ಕೊಂಡು ಗಾಂಧೀಜಿಯವರಿಗೆ ಪತ್ರ ಬರೀತಾಳೆ ಅನುಸೂಯ ಬೇನ್. ದಯವಿಟ್ಟು ಈ ಹೋರಾಟಕ್ಕೆ ತಾವು ಪಾಲ್ಗೊಳ್ಳಬೇಕು. ಹೆಂಗೆ ಚಂಪಾರಣ್ಯ ಹೋರಾಟಕ್ಕೆ ಗಾಂಧೀಜಿಯವರನ್ನು ಬರಮಾಡಿಕೊಂಡವರು ರಾಜಕುಮಾರ್ ಶುಕ್ಲಾ, ಗಣೇಶ ಎಂಬ ವಿದ್ಯಾರ್ಥಿಯ ಸಹಕಾರದಿಂದ, ಅದೇ ರೀತಿಯಾಗಿ ಈ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟಕ್ಕೆ ಗಾಂಧೀಜಿಯವರನ್ನು ಬರಮಾಡಿಕೊಂಡವರು ಯಾರು ಅಂದರೆ ಅನುಸೂಯ ಬೇನ್. ಆ ಅನುಸೂಯ ಬೇನ್ ಅವರ ಪತ್ರದ ಮೇರೆಗೆ, ಅಲ್ಲಿ ಕಾರ್ಮಿಕರ ಆ ಒಂದು ಕೂಗಿನ ಮೇರೆಗೆ ಅವರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ. 21 ದಿನಗಳ ಕಾಲ ಹೋರಾಟವನ್ನು ಮಾಡಿದರು. ಆ 21 ದಿನಗಳಲ್ಲಿ 3 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಟೋಟಲ್ 21 ದಿನದಲ್ಲಿ 3 ದಿನಗಳ ಕಾಲ ಉಪವಾಸವನ್ನು ಮಾಡಿದಂಥ ಮಹಾತ್ಮ ಗಾಂಧೀಜಿಯವರು ಆ ಉಪವಾಸಕ್ಕೆ ಬೆದರಿದಂಥ ಅಂಬಾಲಾಲ್ ಸಾರಾಭಾಯಿ ಅವರು ಬಂದು ಹೇಳ್ತಾರೆ, ನೀವು ಹೆಂಗಂತೀರಿ ಹಂಗೆ ಕೇಳ್ತೀನಿ ಅಂತ. ಅವಾಗ ಗಾಂಧಿ ಅಂತಾರೆ, ನಿಮಗೂ ಅನ್ಯಾಯ ಮಾಡಂಗಿಲ್ಲ, ನಾ ಕಾರ್ಮಿಕರಿಗೂ ಅನ್ಯಾಯ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವರಿಬ್ಬರನ್ನು ಕೂಡಿಸಿ, ನೀವು 50 ಅನ್ನೋದು ಬೇಡ, ನೀವು 20 ಅನ್ನೋದು ಬೇಡ, ಆ 50-20 ಮಧ್ಯದಲ್ಲಿ 35 ಕೋಟಿ ಅಂದಾಗ ಹ್ಞೂ ಅಂದ್ರು ಅವರು. 35% ಬೋನಸ್ ಕೊಡಲು ಮಾಲೀಕರು ಒಪ್ಪಿಕೊಂಡ್ರು, ಕಾರ್ಮಿಕರು ಒಪ್ಪಿಕೊಂಡ್ರು. ಹಾಗಾದರೆ ಗಾಂಧೀಜಿಯವರು ಭಾರತದಲ್ಲಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಅಂದರೆ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ. 35% ಬೋನಸ್ ಕೊಡಲು ಮಾಲೀಕನೂ ಒಪ್ಪಿಕೊತಾನೆ, ಕಾರ್ಮಿಕರು ಒಪ್ಪಿಕೊಂಡ್ರು. ಅದಕ್ಕೆ ಗಾಂಧೀಜಿಯವರು ಹೋರಾಟದಲ್ಲಿ ಸಕ್ಸಸ್ ಆದ ನಂತರ ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೆದವರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೂರ್. ಕ್ವಶನ್ ಆಗಿದೆ, ಈ ಹೋರಾಟದಲ್ಲಿ ಗಾಂಧೀಜಿಯವರನ್ನ ಮಹಾತ್ಮ ಎಂದು ಕರೆದವರು ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅಂತ ಹೇಳಿ ಗುರುತಿಸ್ತೀವಿ. ಆ ಉದ್ದೇಶಕ್ಕಾಗಿ ಗಾಂಧೀಜಿಯವರು ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಕರೆಕ್ಟ್ ಇದೆ. ಇದು ಅಂಬಾಲಾಲ್ ಸಾರಾಭಾಯಿ ಅವರ ಸಹೋದರಿಯಾಗಿರುವಂತಹ ಅನುಸೂಯ ಬೇನ್ ಅವರು ಈ ಹೋರಾಟಕ್ಕೆ ಬರಮಾಡಿಕೊಂಡ್ರು, ಇದು ಕರೆಕ್ಟ್ ಇದೆ. ಆ ಉದ್ದೇಶಕ್ಕಾಗಿ 2 ಮತ್ತು 3 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮುಸ್ಲಿಂ ಮಧ್ಯಯುಗೀನ ಭಾರತ ಇತಿಹಾಸದ ಮೇಲೆ ಕೇಳಿದಂತ ಪ್ರಶ್ನೆ. ಅಮೀರ್ ಖುಸ್ರೋ ಒಂದು ಹೊಸ ಸಾಹಿತ್ಯದ ಶೈಲಿಯನ್ನ ಪರ್ಷಿಯನ್ನದಲ್ಲಿ ಸೃಷ್ಟಿಸಿದ್ದು, ಇದನ್ನ ಸಬಕ್ ಇ ಹಿಂದಿ ಎಂದು ಕರೆಯಲಾಗಿದೆ. ಅಮೀರ್ ಖುಸ್ರೋ ನಿಜಾಮುದ್ದೀನ್ ಔಲಿಯಾ ಶಿಷ್ಯನಾಗಿದ್ದನು. ಅವನು ಫರ್ಸೋ ಅರಬಿಕ್ ರಾಗಳಿಗೆ ಮುಂದಾದನು, ಪರಿಚಯಿಸಿದನು. ಈ ಮೇಲಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದ್ರೆ 1, 2, 3 ಸರಿಯಾಗಿದೆ. ಈತನನ್ನು ಭಾರತದ ಗಿಳಿ ಅಂತ ಕರೀತಾರೆ. ಸರಿಸುಮಾರು 8 ರಿಂದ 9 ರಾಜ್ಯರ ಆಸ್ಥಾನದಲ್ಲಿ ಸೇವೆ ಮಾಡಿದಂಥ ವ್ಯಕ್ತಿ. ಆ 8 ರಿಂದ 9 ರಾಜ್ಯರ ಆಸ್ಥಾನದಲ್ಲಿ ಸೇವೆ ಮಾಡಿದಂಥ ಅಮೀರ್ ಖುಸ್ರೋ ಭಾರತ ದೇಶಕ್ಕೆ ವಿಶಿಷ್ಟವಾಗಿರುವಂಥ ಸಾಹಿತ್ಯವನ್ನು ಪರಿಚಯ ಮಾಡ್ತಾನೆ. ಆ ಸಾಹಿತ್ಯದ ಹೆಸರೇನು ಅಂದ್ರೆ ಪರ್ಷಿಯನ್ದಲ್ಲಿ ಸೃಷ್ಟಿಸಿದಂಥ ಸಬಕ್ ಇ ಹಿಂದಿ ಎಂದು ಕರೆಯುವಂಥ ಒಂದು ಸಾಹಿತ್ಯವನ್ನು ಪರಿಚಯ ಮಾಡ್ತಾನೆ. ಅದರಲ್ಲಿ ವಿಶೇಷವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಗಳನ್ನ ಹಲವು ಸಂದೇಶಗಳ ರೂಪದಲ್ಲಿ ಬರೆದಂತ ವ್ಯಕ್ತಿ ಯಾರು ಅಂದ್ರೆ ಅದು ಅಮೀರ್ ಖುಸ್ರೋ. ಆ ಉದ್ದೇಶಕ್ಕಾಗಿ 1, 2, 3 ಸರಿಯಾಗಿದೆ. ಕೆಳಗಿನ ಹೊಯ್ಸಳರಿಂದ ನಿರ್ಮಿತವಾದ ದೇವಾಲಯಗಳು. ಐಹೊಳೆ ಲಾಡ್ಖಾನ್ ದೇವಾಲಯ ಅಲ್ಲ, ಬೆಂಗಳೂರಿನ ಸೋಮೇಶ್ವರ ದೇವಾಲಯ ಅಲ್ಲ. ಸರಿಯಾದಂತ ಉತ್ತರ ಸೋಮನಾಥ್ಪುರದ ಚೆನ್ನಕೇಶವ ದೇವಾಲಯ ಸರಿಯಾಗಿದ್ದು 1 ಮಾತ್ರ ಸರಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಸ್ಥಳಗಳು ಯಾವಂದ್ರೆ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥ್ಪುರದ ಕೇಶವ ದೇವಾಲಯ ಅಂತೇಳಿ 3 ದೇವಾಲಯಗಳು ಇಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿರುವಂಥದ್ದು. ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ, 4 ಸ್ಥಳಗಳು. ನೆಕ್ಸ್ಟ್ ಕ್ವಶನ್, ಮೊಘಲರ ಅವಧಿಯಲ್ಲಿ ಐತಿಹಾಸಿಕ ವಿವರಣೆಯನ್ನು ಹುಮಾಯೂನ್ ನಾಮ ಇಡೀ ಭಾರತ ದೇಶದ ಇತಿಹಾಸದಲ್ಲಿ
ಇದೊಂದು ಉಮಯನಾಮ ಅನ್ನುವಂಥದ್ದು ಇದೊಂದು ಆತ್ಮಕಥನವಾಗಿದ್ದು, ಈ ಆತ್ಮಕಥನವನ್ನು ಬರೆದವರು ಯಾರಂದ್ರೆ ಗುಲ್ಬುದ್ದೀನ್ ಬೇಗಂ ಅಂತ ಹೇಳಿ ಕರಿತೀವಿ. ಗುಲ್ಬುದ್ದೀನ್ ಬೇಗಂ ಯಾರು ಅಂದ್ರೆ ಉಮಾಯನನ ಸಹೋದರಿ. ಮಧ್ಯಯುಗನ ಭಾರತ ಇತಿಹಾಸದಲ್ಲಿ 2 ಬಾರಿ ಸಿಂಹಾಸನವನ್ನು ಏರಿದಂತ ಏಕೈಕ ಅರಸ ಯಾರಂದ್ರೆ ಉಮಾಯನ್. ಹೆಸರಿಗೆ ಈತ ಅದೃಷ್ಟವಂತ, ಆದರೆ ಜೀವನ ಪರ್ಯಂತರ ನಿರ್ದುಷ್ಟನಾಗಿ ಸೇವೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಉಮಾಯನ್. ಉಮಾಯನ್ ಯಾರ ಮಗ ಅಂದ್ರೆ ಬಾಬರ್ನ ಮಗ. ಬಾಬರ್ನ ಮಗ ಯಾರು ಅಂದ್ರೆ ಅಕ್ಬರ್. ಅಕ್ಬರ್ನ ಮಗ ಯಾರಂದ್ರ ಜಹಾಂಗೀರನ ಮಗ ಶಹಜಾನ್ನ ಮಗ ಔರಂಗಜೇಬನ ಮಗ ಒಂದೇ ಬಹದ್ದೂರ್ ಶಾನ ಮಗ ಫರುಖ್ಶಿಯಾರನ ಮಗ ಜಲಂಧರ್ ಶಾನ ಮಗ ಅಹ್ಮದ್ ಶಾನ ಮಗ ಮೊಹಮ್ಮದ್ ಶಾನ ಮಗ ಎರಡನೇ ಶಾ ಆಲಮನ ಮಗ ಎರಡನೇ ಅಕ್ಬರ್ನ ಮಗ ಎರಡನೇ ಬಹದ್ದೂರ್ ಶಾ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರಿದ್ರು ಅಂದ್ರೆ ಎರಡನೇ ಬಹದ್ದೂರ್ ಶಾ. ಇದು ಕ್ವಶನ್ ಆಗಿದೆ. ದೆಹಲಿಯ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ, ಅದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ನಾನು ಒಳ್ಳೆ ಭಾರತದ ಆಧುನಿಕ ಭಾರತ ಇತಿಹಾಸಕ್ಕೆ ನಾ ತರಲಾಗತ್ತೀನಿ, ಒಳ್ಳೆ ಮಧ್ಯಯುಗೀನ ಭಾರತ ಇತಿಹಾಸಕ್ಕೆ ಅದು ಹೊಂಟದ ಕ್ವಶನ್ಗಳು ಇರಲಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಮೊಘಲ ದೊರೆಯ ಅವಧಿಯಲ್ಲಿ ನಾದಿರ್ ಶಾನು ದೆಹಲಿಯ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದನು ಅಂದ್ರೆ ಸರಿಯಾದಂತ ಉತ್ತರ ಮೊಹಮ್ಮದ್ ಶಾ. ನೋಡಿ, ನಾದಿರ್ ಶಾ. ಕರ್ನಾಟಕ ಈ ಕೆಳಗಿನ ಯಾರು ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು? ವೆರಿ ಇಂಪಾರ್ಟೆಂಟ್ ಕ್ವಶನ್, ಆಧುನಿಕ ಭಾರತ ಇತಿಹಾಸ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವಾಗ ಕರ್ನಾಟಕ ರಾಜ್ಯದಿಂದ ಪಾಲ್ಗೊಂಡಂತ ವ್ಯಕ್ತಿಗಳಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ ಯಾರಂದ್ರೆ ಅದು ಕರ್ನಾಟಕದ ಭಗತ್ ಸಿಂಗ್ ಎನಿಸಿಕೊಂಡಂತ ಮೈಲಾರ ಮಹದೇವಪ್ಪ. ಇವರು ಬೇರೆ ಅಲ್ಲ, ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಅನ್ನುವಂಥ ಗ್ರಾಮದವರು. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರ ಗ್ರಾಮದವರು. ಇವತ್ತಿಗೂ ಅವರ ಹೆಸರಿನಲ್ಲಿ ಹಾವೇರಿ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಮೈಲಾರ ಮಹದೇವಪ್ಪ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ದೇವಸ್ಥಾನಗಳದಾವೆ. ಮೈಲಾರಿ ಮಹಾದೇವ, ಅಲ್ಲಿ ಅದ್ಭುತವಾದಂಥ 2 ಮೈಲಾರಿ ಮಲ್ಲಯ್ಯ ಅಥವಾ ಮೈಲಾರಿ ದೇವಸ್ಥಾನಗಳು 2 ಅದಾವೆ. ಒಂದು ಸಣ್ಣ ಗುಡಿ, ಇನ್ನೊಂದು ದೊಡ್ಡ ಗುಡಿ ಅಂತೇಳಿ. ಕರ್ನಾಟಕ ರಾಜ್ಯದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಅವು ಕೂಡ ಒಂದು ಹೆಮ್ಮೆಯ ದೇವಸ್ಥಾನ ಅಂತ ಕರಿತೀವಿ. ಅಲ್ಲಿ ಆ ಭಕ್ತಿಯ ಪರಂಪರೆ ಏನಿದೆಯಲ್ಲ ಅದು ಹೆಮ್ಮೆ ಪಡುವಂಥದ್ದು. ಅಂಥ ಮೈಲಾರ ಮಹಾದೇವ ಈ ಗಾಂಧೀಜಿಯವರೊಂದಿಗೆ ಹೋರಾಟ ಮಾಡುವಾಗ ಅವರಿಗೆ ಎಷ್ಟು ವಯಸ್ಸಾಗಿತ್ತಂದ್ರೆ ಕೇವಲ 18 ವರ್ಷ ವಯಸ್ಸಾಗಿತ್ತು. ಗಾಂಧೀಜಿಗೆ 61 ವಯಸ್ಸಾದರೆ ಇವರಿಗೆ 18 ವರ್ಷ ವಯಸ್ಸಾಗಿತ್ತು. ಹಾಗಾದ್ರೆ ಗಾಂಧೀಜಿಯವರು ಭಾರತ ದೇಶದಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವಾಗ ಕರ್ನಾಟಕ ರಾಜ್ಯದ ಅಂಕೋಲದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ MP ನಾಡಕರ್ಣಿ. ಇನ್ನ ಬೆಳಗಾವಿ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕರ್ನಾಟಕದ ಸಿಂಹ ಗಂಗಾಧರರಾವ್ ದೇಶಪಾಂಡೆ. ನೆಕ್ಸ್ಟ್ ಕ್ವಶನ್, ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡ ನಾಯಕನಾಗಿದ್ದು ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರೊಡನೆ ಹೋರಾಟ ನಡೆಸಿದ್ದು ಆ ಕರ್ನಾಟಕದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು? ಬಹುಶಃ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಅಳವಡಿಸಿಕೊಂಡು ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿ ಹೋರಾಟವನ್ನು ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ತಾಲೂಕು ಕಿತ್ತೂರು. ಚೆನ್ನಮ್ಮ ಕಿತ್ತೂರು 177ನೇ ತಾಲೂಕಾಗಿದ್ದು ಅಲ್ಲಿ ಹೋರಾಟವನ್ನು ಮಾಡಿದಂಥ ಒಬ್ಬ ಹೆಮ್ಮೆಯ ನಾಯಕ ಅಂದ್ರೆ ಅದು ಸಂಗೊಳ್ಳಿ ರಾಯಣ್ಣ ಅಂತ ಕರಿತೀವಿ. ಬಹುಶಃ ಇಡೀ ಕರ್ನಾಟಕ ಹೆಂಗ ಭಾರತ ದೇಶದಲ್ಲಿ ಭಗತ್ ಸಿಂಗೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಭಗತ್ ಸಿಂಗನನ್ನು ಮೀರಿಸುವಂತ ವ್ಯಕ್ತಿತ್ವವನ್ನ ಸಂಗೊಳ್ಳಿ ರಾಯಣ್ಣ ಹೊಂದಿದ್ದ ಬಹಳ ದೊಡ್ಡ ಮಟ್ಟದ ಹೋರಾಟಗಾರರು. ಅವರು ಇಡೀ ತಮ್ಮ ಜೀವನವನ್ನೇ ಈ ಕಿತ್ತೂರಿನ ಮೇಲೆ ಧ್ವಜವನ್ನು ಹಾರಿಸಬೇಕು, ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಹೋರಾಟ ಮಾಡಿದಂಥ ಒಬ್ಬ ನಾಯಕ ಯಾರಂದ್ರೆ ಸಂಗೊಳ್ಳಿ ರಾಯಣ್ಣ. ನೆಕ್ಸ್ಟ್ ಕ್ವಶನ್, ದಕ್ಕನಿನ ಇಸ್ಲಾಂ ಸುಲ್ತಾನರು ಅಹಮದ್ ನಗರ, ಬಿಜಾಪುರದ ಗೋಲ್ಕಂಡ್, ಬೀದರ್ 1565 ಒಟ್ಟುಗೂಡಿ ಹಿಂದೂ ವಿಜಯನಗರ ಸಾಮ್ರಾಜ್ಯ ದೊರೆಯ ಮೇಲೆ ಒಟ್ಟಾಗಿ ದಾಳಿ ನಡೆಸಿ ತಾಳಿಕೋಟಿ ಯುದ್ಧದಲ್ಲಿ ಭೀಕರವಾಗಿ ಸೋಲಿಸಿದರು. ಆಗ ಆಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ದೊರೆ ಯಾರಂತ ಕ್ವಶನ್ ಕೇಳ್ಯಾರ. ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಂ ಶಾಹಿಗಳು, ಬೀದರದ ಬರೀದ್ ಶಾಹಿಗಳು, ಬಿರಾರದ ಇಮಾದ್ ಶಾಹಿಗಳು ಪಾಲ್ಗೊಳ್ಳಿಲ್ಲ. ಈ 4 ಮನೆತನಗಳು 1565 ಜನವರಿ 23 ಮಂಗಳವಾರ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ ಅಂತ ಏನು ಕರಿತೀವಲ್ಲ, ಆ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನವನ್ನು ಮಾಡುವಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಾಗಿದ್ದರು ಅಂದ್ರೆ ಸರಿಯಾದಂತ ಉತ್ತರ ಸದಾಶಿವರಾಯನಾಗಿದ್ದ. ರಾಮರಾಯ ಅಂತ ಹಾಕ್ತಾರೆ, ರಾಮರಾಯ ರಾಂಗ್, ಯಾಕಂದ್ರೆ ರಾಮರಾಯ ರಾಜನಲ್ಲ. ರಾಮರಾಯ ಈ ಸದಾಶಿವರಾಯನನ್ನ ನಾಮ ಮಾತ್ರವಾಗಿ ಇಟ್ಟಿಕೊಂಡು ಆಳ್ವಿಕೆಯನ್ನು ಮಾಡಿದವರು ಯಾರಂದ್ರೆ ಅಳಿಯ ರಾಮರಾಯ. ನಿಮ್ಗೆ ಇತಿಹಾಸದ ಪುಟದಲ್ಲಿ
ಆನೆ ಬಂತು ಆನೆ, ಯಾವ ಆನೆ, ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು, ಅದೇ ದುಡ್ಡು ಕೊಟ್ಟು ಶೇರ್ ಕೊಬ್ಬರಿ ತಂದು ಲಟ ಲಟ ಮುರಿದು ಅಂತ ಓದ್ತೀವಲ್ಲ, ಅದು ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯಿಕ ಮೂಲಾಧಾರ ಅಂತ ಓದ್ತೀವಿ. ಕರ್ನಾಟಕದ ಇತಿಹಾಸದಲ್ಲಿ ಬರುವಂತ ಒಂದು ಘಟನೆ. ನೆಕ್ಸ್ಟ್ ಕ್ವಶನ್, ಈಸ್ಟ್ ಇಂಡಿಯಾ ಕಂಪನಿಯನ್ನ ಅನೌಪಚಾರಿಕವಾಗಿ ಏನೆಂದು ಕರೆಯುತ್ತಾರೆ? ಇದು ಕ್ವಶನ್ ಹೇಳಿ ನಿಮಗೆ. 1600 ಡಿಸೆಂಬರ್ 31ರಂದು ರಾಣಿ ಎಲಿಜಾಬತ್ ಏನ್ ಮಾಡಿದ್ರು ಅಂದ್ರೆ, ಸುಮಾರು 125 ಜನ ವರ್ತಕರು 75,000 ಪೌಂಡ್ ಹಣ, 125 ಜನ ವರ್ತಕರು 75,000 ಪೌಂಡ್ ಹಣದೊಂದಿಗೆ ರಾಣಿ ಭಾರತ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಗೆ ಅವಕಾಶ ಕೊಟ್ಲು. ಇದನ್ನ ಅನೌಪಚಾರಿಕವಾಗಿ ಏನೆಂದು ಕರೆಯುತ್ತಾರಂದ್ರೆ ಜಾನ್ ಕಂಪನಿ ಎಂದು ಕರೆಯುತ್ತಾರೆ. ನೆನಪಿಡಿ, ಜಾನ್ ಕಂಪನಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದೊರೆಯು ತಲಕಾಡುಗೊಂಡ ಎಂದು ಕರೆಸಿಕೊಂಡನು ಅಂತ ಸೆಕೆಂಡ್ PUC ಗೌರ್ಮೆಂಟ್ ಪುಸ್ತಕದಲ್ಲಿ ಬಹಳ ನೀಟಾಗಿ ಕೊಟ್ಟನು. ತಲಕಾಡುಗೊಂಡ, ಕಂಚಿಯಗೊಂಡ, ಸಾಹಸ ಭೀಮ, ವಿಜಯಗೊಂಡ, ಚಾಲುಕ್ಯಮಣಿ, ಮಾಂಡಲಿಕ ಚೂಡಾಮಣಿ ಎಂದು ಯಾರನ್ನು ಕರೆಯುತ್ತಿದ್ದರಂದ್ರೆ ವಿಷ್ಣುವರ್ಧನ. ಈತನ ಮೂಲ ಹೆಸರೇನೆಂದ್ರೆ ಬಿಟ್ಟಿ ದೇವ ಅಂತ ಕರಿತೀವಿ. ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಕಾರಣ, ಅವರ ಈ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟವರು ಯಾರಂದ್ರೆ ರಾಮಾನುಜಾಚಾರ್ಯರು. ಆ ರಾಮಾನುಜಾಚಾರ್ಯರ ಪ್ರೇರಣೆಯಿಂದ ತಲಕಾಡುಗೊಂಡ ಎನಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ ವಿಷ್ಣುವರ್ಧನ. ತಲಕಾಡುಗೊಂಡ ಯಾಕೆ ತಲಕಾಡುಗೊಂಡ ಅಂತ ಕರೆದ್ರಂದ್ರ, ಕಂಚಿಯ ಪಲ್ಲವರು ಚೋಳ ಮನೆತನದ ಅನೇಕ ಅರಸರು ಏನ್ ಮಾಡಿದ್ರಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ಗಂಗರ ಸಾಮ್ರಾಜ್ಯ ತಲಕಾಡನ್ನ ವಶಪಡಿಸಿಕೊಂಡಿರ್ತಾರೆ. ಆ ತಲಕಾಡನ್ನ ರಾಜರಾಜಪುರ ಅಂತ ಕರೆದಿರ್ತಾರೆ. ಅಂತ ಊರನ್ನ ವಶಪಡಿಸಿಕೊಂಡು ಅವರನ್ನ ಕರ್ನಾಟಕ ರಾಜ್ಯದಿಂದ ಹೊರಹಾಕುವಂತ ಪ್ರಯತ್ನವನ್ನ ಮಾಡ್ತಾನೆ. ಅಲ್ಲಿ ಪಡ್ಕೊಂಡಂತ ಬಿರುದು ಏನಂದ್ರೆ ತಲಕಾಡುಗೊಂಡ ಎಂಬ ಬಿರುದನ್ನು ಪಡ್ಕೊತಾನೆ. ಆಗ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ. ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ, ಅಷ್ಟೇ ಅಲ್ಲ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ. ಕ್ವಶನ್ ಆಗಿದೆ, ಕಂಚಿಯಲ್ಲಿರುವಂತ ಆ ಚೋಳರನ್ನ ತಲಕಾಡಿನಲ್ಲಿರುವಂತ ಚೋಳರನ್ನ ಕರ್ನಾಟಕದಿಂದ ಹೊರಹಾಕಿದ ಪರಿಣಾಮವಾಗಿ ಸಂತೋಷದಿಂದ 2 ದೇವಾಲಯಗಳನ್ನು ಕಟ್ಟಿಸಿದ. ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ ಅಂತ ಹೇಳಿ ಕರಿತೀವಿ. ಈತನ ಮೂಲ ಹೆಸರೇನೆಂದ್ರೆ ಬಿಟ್ಟಿದೇವ. ಈತ ಯಾವ ಮನೆತನದ ಪ್ರಸಿದ್ಧ ದೊರೆ ಅಂದ್ರೆ ಹೊಯ್ಸಳ ಮನೆತನದ ಪ್ರಸಿದ್ಧ ದೊರೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಸಿಂಧು ಸಂಸ್ಕೃತಿ ಯಾವ ನಗರದಲ್ಲಿ ವ್ಯಾಪಕವಾದ ಜಲ ಸಂಗ್ರಹಣೆ ವ್ಯವಸ್ಥೆ ಕಂಡು ಬಂದಿತ್ತು? ಪ್ರಾಚೀನ ಭಾರತ ಇತಿಹಾಸ ಕ್ವಶನ್ ಇದು. ಸರಿಯಾದಂತ ಉತ್ತರ. ಕ್ವಶನ್ ಏನು ಅಂದ್ರೆ, ಭಾರತ ದೇಶದ ಇತಿಹಾಸ ನಾವು ಅಧ್ಯಯನ ಮಾಡುವಾಗ ನಮ್ಗೆ ರೋಮಾಂಚನ ಅನಿಸ್ತು. ಯಾಕೆ ಅಂತಂದ್ರೆ ಒಬ್ಬ ಇತಿಹಾಸಕಾರ ಹೇಳ್ತಾನೆ ಏನು ಅಂದ್ರೆ, ಈಜಿಪ್ತಿನಲ್ಲಿ ಪಿರಾಮಿಡ್ಗಳು ಮೇಲೇರುವ ಮುನ್ನ ನಾಗರಿಕತೆಯ ತೊಟ್ಟಿಲಿಯೊಂದು ಖ್ಯಾತಿಯಾದ ಗ್ರೀಕ್ ನಾಗರಿಕತೆ ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಅಂದೇ ತನ್ನ ಭವ್ಯ ಪರಂಪರೆಯ ಮೂಲಕ ಜಗದ್ ವಿಖ್ಯಾತಿಯಾದ ನಾಗರಿಕತೆ ಅಂದ್ರೆ ಅದು ಸಿಂಧೂ ನಾಗರಿಕತೆ ಅಂತ. ಜಗತ್ತಿಗೆ ಬಟ್ಟೆ ಗೊತ್ತಿರಲಿಲ್ಲ, ನಮ್ಮವ್ರು ಹತ್ತಿ ಬಟ್ಟೆ ಉಣ್ಣೆ ಬಟ್ಟೆ ಹಾಕೊಂಡಿದ್ರು ಅಂತ. ಜಗತ್ತಿಗೆ ಸ್ನಾನದ ಕಲ್ಪನೆ ಗೊತ್ತಿರಲಿಲ್ಲ, ನಮ್ಮವ್ರು ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ಹಬಿನೀರಿನ ಸ್ನಾನದ ವ್ಯವಸ್ಥೆ ಮಾಡಿದ್ರು. ಜಗತ್ತಿಗೆ ಬಂಗಾರದ ಕಲ್ಪನೆ ಗೊತ್ತಿಲ್ಲ, ನಮ್ಮವ್ರು 552 ತರದ ಬಂಗಾರದ ಆಭರಣಗಳು ಹಾಕೊಂಡಿದ್ರಂತ. ಜಗತ್ತಿಗೆ ವಾಸಸ್ಥಾನದ ಮನೆಗಳ ಕಲ್ಪನೆ ಗೊತ್ತಿರಲಿಲ್ಲ, ನಮ್ಮವರು 34 ಅಂತಸ್ತಿನ ಮನೆಗಳನ್ನು ಕಟ್ಟಿದ್ರು. ಅಂತ ಒಂದು ಜಗತ್ತಿನ ಶ್ರೀಮಂತ ನಾಗರಿಕತೆ ಯಾವುದಂದ್ರೆ ಅದು ಸಿಂಧೂ ನಾಗರಿಕತೆ. ಆ ಸಿಂಧೂ ನಾಗರಿಕತೆಯಲ್ಲಿ ಒಂದು ಅಣೆಕಟ್ಟಿತ್ತು, ಜಲ ಸಂಗ್ರಹಣೆ ಇತ್ತು. ಅದು ಯಾವ ಸ್ಥಳದಲ್ಲಿ ಅಂದ್ರೆ ಗುಜರಾತ್ ರಾಜ್ಯದ ಧೋಲವೀರ ಎಂಬ ಸ್ಥಳ. ಆ ಗುಜರಾತ್ ರಾಜ್ಯದ ಧೋಲವೀರವೇ ಇವತ್ತು ನಮ್ಮ ಭಾರತ ದೇಶದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿದಂತ 40ನೇ ಸ್ಥಳ ಇದು. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ 40ನೇ ಸ್ಥಳ ಯಾವುದಂದ್ರೆ ಗುಜರಾತದ ಧೋಲವೀರ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್, 1829ರಲ್ಲಿ ಸತಿ ಪದ್ಧತಿಯನ್ನು ನಿಷೇಧಿಸಲು ಕಾರಣವಾದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. 1829 ಡಿಸೆಂಬರ್ 4 ಕರೆಕ್ಟ್ ಡೇಟ್ ಇದು. 1829 ಡಿಸೆಂಬರ್ 4ರಂದು ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದವರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಬೆಂಬಲ ಕೊಟ್ಟವರು ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್ ಅನ್ನು ಏನಂತ ಕರೀತಾರೆ ಅಂದ್ರೆ ಪರೋಪಕಾರಿ ಗವರ್ನರ್ ಜನರಲ್ ಅಂತ ಕರೀತಾರೆ.
ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲಾವಧಿ 1828ರಿಂದ 1835ರವರೆಗೆ. ಲಾರ್ಡ್ ವಿಲಿಯಂ ಬೆಂಟಿಂಗನ ವಿಶೇಷ ಏನು ಅಂತಂದರೆ, ಈತ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ವಾಯುವ್ಯ ಪ್ರಾಂತ್ಯದಲ್ಲಿ ಮೊಹಲ್ ಅಂದ್ರೆ ಏನು? ತಾಲೂಕಿನ ಮುಖ್ಯಸ್ಥನನ್ನು ಮೊಹಲ್ದಾರ ಅಂತ ಕರೀತಾರೆ. ಅವತ್ತಿನ ಮೊಹಲ್ ಇವತ್ತಿನ ತಾಲೂಕು, ಅವತ್ತಿನ ಮೊಹಲ್ದಾರ್ ಇವತ್ತಿನ ತಹಶೀಲ್ದಾರ್ ಅಂತ ಕರಿತೀವಿ. ಸಮಸ್ತ ತಾಲೂಕಿನ ಆದಾಯವನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಆದಾಯವನ್ನು ಕೊಡುವಂಥ ಪದ್ಧತಿಗೆ ಮೊಹಲ್ವಾರಿ ಪದ್ಧತಿ ಅಂತ ಕರಿತೀವಿ. ಆ ಮೊಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇನ್ನು ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ ಗಂಗಾ ನದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಜಲ ಹೆದ್ದಾರಿಯ ಕಲ್ಪನೆ. ಇವತ್ತು ದೇಶದಲ್ಲಿ ಟೋಟಲ್ 111 ರಾಷ್ಟ್ರೀಯ ಜಲ ಹೆದ್ದಾರಿಗಳಿದಾವೆ. ನ್ಯಾಷನಲ್ ವಾಟರ್ ಹೈವೇ ಅಂತ ಕರಿತೀವಿ. ನ್ಯಾಷನಲ್ ವಾಟರ್ ಹೈವೇ ನಂಬರ್ 1 ಫ್ರಮ್ ಗಂಗಾ ರಿವರ್ ಅಲಹಾಬಾದಿಂದ ಹಾಲ್ದಿಯಾದವರೆಗೆ ಸುಮಾರು 1632 ಕಿಲೋಮೀಟರ್ ಉದ್ದವಾಗಿರುವ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಜಲ ಹೆದ್ದಾರಿಯನ್ನು ಆರಂಭ ಮಾಡಿದವರು ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ ಅದರ ಕಲ್ಪನೆಯನ್ನು ನೀಡಲಾಯಿತು. ಇನ್ನು ಲಾರ್ಡ್ ವಿಲಿಯಂ ಬೆಂಟಿಂಗ 1834ರಲ್ಲಿ ನಮ್ಮ ದೇಶದಲ್ಲಿ ಒಂದು ಮೆಕಾಲೆ ವರದಿಯನ್ನು ಪ್ರಾರಂಭ ಮಾಡ್ತಾನೆ. ಆ ಮೆಕಾಲೆ ವರದಿ ಜಾರಿಗೆ ಬಂದ ವರ್ಷ 1835. ಥಾಮಸ್ ಮೆಕಾಲೆ ಅವರನ್ನು ಏನಂತ ಕರೀತಾರಂದ್ರೆ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ 1813ರಲ್ಲಿ ಭಾರತ ದೇಶದಲ್ಲಿ ಚಾರ್ಟರ್ ಕಾಯ್ದೆ ಜಾರಿಗೆ ಬರುತ್ತೆ. ಆ ಚಾರ್ಟರ್ ಕಾಯ್ದೆ ಏನ್ ಹೇಳ್ತದಂದ್ರೆ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಮೀಸಲಿಡಬೇಕು ಅಂತ. 1813ರಿಂದ 1833ರವರೆಗೆ 20 ವರ್ಷಗಳ ಕಾಲ ಅಮೌಂಟ್ ಯಾವುದಕ್ಕೂ ಖರ್ಚಾಗಲ್ಲ. ಆ 20 ಲಕ್ಷ ಹಣವನ್ನು ಯಾವುದಕ್ಕಾಗಿ ಖರ್ಚು ಮಾಡಬೇಕು ಅಂತ ಹೇಳಿನೇ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನು ಮಾಡಿದ ಅಂದ್ರೆ ಮೆಕಾಲೆ ವರದಿ ನೇಮಕ ಮಾಡ್ತಾನೆ. ಥಾಮಸ್ ಮೆಕಾಲೆ ವರದಿ 2 ಗುಂಪುಗಳು ಸೃಷ್ಟಿಯಾಗ್ತವ ಆ ಸಮಯದಲ್ಲಿ. ಇಲ್ಲ ದೇಶೀಯ ಶಿಕ್ಷಣ ಖರ್ಚಾಗಬೇಕು ಅಂತ ಒಂದು ಗುಂಪು, ಇಲ್ಲ ಇಂಗ್ಲಿಷ್ ಶಿಕ್ಷಣ ಖರ್ಚಾಗಬೇಕು ಅಂತ ಒಂದು ಗುಂಪು. ಆ ಇಂಗ್ಲಿಷ್ ಶಿಕ್ಷಣಕ್ಕೆ ಖರ್ಚಾಗಬೇಕನ್ನುವಂಥ ಗುಂಪಿನ ಹೆಸರು ಏನಂದ್ರೆ ಆಂಗ್ಲೋ ಲಿಸ್ಟರ್ ಅಂತ ಕರಿತೀವಿ. ಆ ಆಂಗ್ಲೋ ಲಿಸ್ಟರ್ ಒಂದು ಭಾಗ ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದಿಂದ ಥಾಮಸ್ ಮೆಕಾಲೆ ವರದಿ ಜಾರಿಗೆ ಬಂತು. ಥಾಮಸ್ ಮೆಕಾಲೆ ಅವರನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. 1857ರ ದಂಗೆಗೆ ಸಂಬಂಧಿಸಿದಂತೆ ಯಾವ ಕ್ರಾಂತಿಕಾರಿ ಮುಖಂಡ ಮತ್ತು ಅದರ ಬಂಡಾಯದ ಸ್ಥಳಗಳು ತಪ್ಪಾಗಿ ಹೊಂದಾಣಿಕೆಯಾಗಿವೆ ಅಂತ ಕೊಟ್ಟಿದ್ದಾನೆ. ನೋಡಿ ಆನ್ಸರ್ ಮಾಡಿ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಥಳಗಳು. ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಥಳಗಳು ಮತ್ತು ಅಲ್ಲಿಯ ನಾಯಕರು: ನಾನಾ ಸಾಹೇಬ್, ಕಾನ್ಪುರ್, ಬೇಗಂ ಹಜರತ್ ಮಹಲ್, ಲಕ್ನೋ, ರಾಣಿ ಲಕ್ಷ್ಮೀಬಾಯಿ, ಗ್ವಾಲಿಯರ್, ಮಂಗಳ ಪಾಂಡೆ, ಬ್ಯಾರಕ್ಪುರ್. ಸರಿಯಾಗಿರುವಂತ ಉತ್ತರ ಯಾವುದು ತಪ್ಪಾಗಿದೆ ಅಂದ್ರೆ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯ ನಾಯಕತ್ವ ವಹಿಸಿಕೊಂಡು ಹೋರಾಟ ಮಾಡ್ತಾಳೆ, ಗ್ವಾಲಿಯರ್ ಅಲ್ಲ. ಗ್ವಾಲಿಯರ್ ರಾಂಗ್ ಆಗಿದೆ. ಆ ಉದ್ದೇಶಕ್ಕಾಗಿ ಸಿ ರಾಂಗ್ ನೋಡಿ. ಯಾಕಂದ್ರೆ 1857ರ ದಂಗೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ನಿಮಗೆ ಈಗಾಗಲೇ. ಭಾರತ ದೇಶದಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಿಂದ ಆರಂಭ ಆಗ್ತದೆ. ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಮಂಗಳ ಪಾಂಡೆ. ಇನ್ನ ಉತ್ತರ ಪ್ರದೇಶದ ಮೀರತದ ನಾಯಕತ್ವ ವಹಿಸಿಕೊಂಡವರು ಕದಮ್ ಸಿಂಗ್. ದೆಹಲಿಯ ನಾಯಕತ್ವ ವಹಿಸಿಕೊಂಡವರು 2ನೇ ಬಹದ್ದೂರ್ ಶಾ. ಕಾನ್ಪುರದ ನಾಯಕತ್ವ ವಹಿಸಿಕೊಂಡವರು ಬೇಗಂ ಹಜರತ್ ಮಹಲ್ ನಾನಾ ಸಾಹೇಬ್. ಲಕ್ನೋ ಮತ್ತು ಔಧದ ನಾಯಕತ್ವ ವಹಿಸಿಕೊಂಡವರು ಬೇಗಂ ಹಜರತ್ ಮಹಲ್. ಝಾನ್ಸಿಯ ನಾಯಕತ್ವ ವಹಿಸಿಕೊಂಡವರು ರಾಣಿ ಲಕ್ಷ್ಮೀಬಾಯಿ. ಬಿಹಾರದ ಜಗದೀಶ್ಪುರದ ನಾಯಕತ್ವ ವಹಿಸಿಕೊಂಡವರು ಕುನ್ವರ್ ಸಿಂಗ್. ಅಸ್ಸಾಮದ ನಾಯಕತ್ವ ವಹಿಸಿಕೊಂಡವರು ಮಣಿರಾಮ ದತ್ತ. ಒಡಿಸ್ಸಾದ ನಾಯಕತ್ವ ವಹಿಸಿಕೊಂಡವರು ಸುರೇಂದ್ರ ಸಾಯಿ. ಉತ್ತರ ಪ್ರದೇಶದ ಮಥುರಾದ ನಾಯಕತ್ವ ವಹಿಸಿಕೊಂಡವರು ದೇವಿ ಸಿಂಗ. ಅನೇಕ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಹಲಗಲಿಯ ಜಡಗ ಮತ್ತು ಬಾಳ, ಮುಂಡರಗಿಯ ಭೀಮರಾವ್, ನರಗುಂದದ ಭವೆ ಭಾಸ್ಕರ್ ರಾವ್, ಉತ್ತರ ಕನ್ನಡ ಜಿಲ್ಲೆಯ ಸೂಪಾದಲ್ಲಿ ಹನುಮಪ್ಪ ನಾಯಕ. ಹೌದಲ್ಲೋ? ತಮಿಳುನಾಡಿನ ಮದ್ರಾಸದಲ್ಲಿ ಕಟ್ಟ ಬ್ರಾಹ್ಮಣ ಮತ್ತು ಪುಲಿ ತಿವಾರಿ. ಇವರೆಲ್ಲ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವ ವಹಿಸಿಕೊಂಡಂತ ಪ್ರಮುಖ ರೂವಾರಿಗಳನ್ನು ಕರಿತೀವಿ. ಹಾಗಾದರೆ ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಅಂದಿನ ಭಾರತದ ಜನರಲ್ ಗವರ್ನರ್ ಯಾರಂತ ಕ್ವಶನ್ ಕೇಳಿದ್ದಾರೆ. ಲಾರ್ಡ್ ಕ್ಯಾನಿಂಗ್ ನೋಡಿ. ಲಾರ್ಡ್ ಕ್ಯಾನಿಂಗ್. ಇನ್ನು ಭಾರತದ ಪತ್ರಿಕಾ ಸ್ವಾತಂತ್ರ್ಯದ ವಿಮೋಚಕ ಅಂತ ಯಾರನ್ನು ಕರೀತಾರೆ? ಎಸ್, ಅಂದ್ರೆ ಭಾರತದ ಪತ್ರಿಕಾ ಸ್ವಾತಂತ್ರ್ಯದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಥವಾ ವಿಮೋಚಕ ಅಂತ ಯಾರನ್ನ ಕರೀತಾರೆ ಅಂದ್ರೆ
ಮೆಟಾಕಾಫ್ ನೋಡಿ, ಚಾರ್ಲ್ಸ್ ಮೆಟಾಕಾಫ್ನ ವಿಶೇಷ ಏನಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ರಿಕೆಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಈತ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಋಣಭಾರದ ಕಲ್ಪನೆಯನ್ನು ಕೊಟ್ಟ. ಗ್ರಾಮೀಣ ಋಣಭಾರ ಅಂದ್ರೆ ಏನು? ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸತ್ತು, ಸಾಲ ಎಂಬ ಸೂಲವನ್ನ ತನ್ನ ಮಗನಿಗೆ ಹೊರಿಸಿ, ಮಗನೇ ಮುಂದಿನ ದಿನಮಾನಗಳಲ್ಲಿ ಸಾಲವನ್ನ ಮುಂದುವರ್ಸಪ್ಪ ಅಂತ ಹೇಳಿ ಅವ ಸತ್ತು ಹೋಗ್ತಿದ್ದ ಅಂದ್ರೆ ಅದನ್ನ ಗ್ರಾಮೀಣ ಋಣಭಾರ ಅಂತ ಕರೀತಾರೆ. ಅದನ್ನ ರೂರಲ್ ಇಂಡಿಫಿಡೆನ್ಸ್ ಅಂತ ಕರೀತಾರೆ. ಈ ರೂರಲ್ ಇಂಡಿಫಿಡೆನ್ಸ್ ಅಥವಾ ಗ್ರಾಮೀಣ ಋಣಭಾರದ ಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಕ್ವಶನ್ ಆಗಿದೆ. ಚಾರ್ಲ್ಸ್ ಮೆಟಾಕಾಫ್. ಯಾವ ಪದ್ಧತಿಯಿಂದ ಅಂದ್ರೆ ಕಾಯಂ ಜಮೀನ್ದಾರ ಪದ್ಧತಿ. ಕಾಯಂ ಜಮೀನ್ದಾರ ಪದ್ಧತಿ ಅಂದ್ರು ಒಂದೇ, ಕಾಯಂ ಗುತ್ತಾ ಪದ್ಧತಿ ಅಂದ್ರು ಒಂದೇ, ಪರ್ಮನೆಂಟ್ ಸೆಟಲ್ಮೆಂಟ್ ರೆವಿನ್ಯೂ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಕಾಯಂ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ಲಾರ್ಡ್ ಕಾರ್ನ್ವಾಲಿಸ್. ಆ ಒಂದು ಪದ್ಧತಿಯಿಂದ ಭಾರತ ದೇಶದಲ್ಲಿ ಗ್ರಾಮೀಣ ಋಣಭಾರ ಉಂಟಾಯಿತು. ಅದೇನೇ ಇರಲಿ, ಈ ಪತ್ರಿಕೆಗಳ ಮೇಲೆ ನಿಷೇಧವನ್ನು ಹೇರಿದವರು ಯಾರಂತ ಬಹಳ ಸರಿ ಕ್ವಶನ್ ಆಗಿದೆ. ಪತ್ರಿಕೆಗಳ ಮೇಲೆ ನಿಷೇಧವನ್ನು ಹೇರಿದವರು ಯಾರಂದ್ರೆ ಲಾರ್ಡ್ ಲಿಟ್ಟನ್. ಇಲ್ಲದನಲ್ಲ, ಲಾರ್ಡ್ ಲಿಟ್ಟನ್ ಏನ್ ಮಾಡಿದ ಅಂದ್ರೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತರ್ತಾನೆ. ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಜಾರಿಗೆ ಬಂದ ವರ್ಷ 1878. 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಜಾರಿಗೆ ಬರ್ತದೆ. ಪತ್ರಿಕೆಗಳ ಮೇಲೆ ನಿಷೇಧವನ್ನು ಹೇರುತ್ತಾರೆ. ಏನ್ ಹಿಂಗಂದ್ರೆ ಅವನು ಸ್ವಲ್ಪ ಹೊರಟಿದ್ದ ಲಾರ್ಡ್ ಲಿಟ್ಟನ್. ಅವನ ಸಿದ್ಧಾಂತಗಳು, ಅವನ ವಿಚಾರಗಳು ಭಾರತೀಯ ಸಮಾಜದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತವೆ. ಇಂಗ್ಲೆಂಡದ ರಾಣಿಗೆ ಇಂಪ್ರೆಸ್ ಮಾಡಲು ಎಂಪ್ರೆಸ್ ಅನ್ನುವಂತ ಪದವಿ ಕೊಡ್ತಾನೆ. ನಮ್ಮ ದೇಶದ ಹಣವನ್ನು ಖರ್ಚು ಮಾಡಿ ದೆಹಲಿ ದರ್ಬಾರವನ್ನು ಆರಂಭ ಮಾಡ್ತಾನೆ. ಎರಡನೇ ಆಂಗ್ಲೋ ಆಫ್ಘನ್ ಯುದ್ಧ ಮಾಡ್ತಾನೆ. ಪತ್ರಿಕೆಗಳ ಮೇಲೆ ನಿಷೇಧವನ್ನು ಹೇರ್ತಾನೆ. ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಯಾರು ಭಾರತೀಯರು ICS ಎಕ್ಸಾಮ್ಗಳನ್ನು ಪಾಸ್ ಮಾಡಬಾರದು ಅಂತ ತಿಳ್ಕೊಂಡು ICS ವಯೋಮಿತಿಯನ್ನ 21ರಿಂದ 19 ವರ್ಷ ಕಡಿಮೆ ಮಾಡ್ತಾನೆ. ಸುರೇಂದ್ರನಾಥ್ ಬ್ಯಾನರ್ಜಿ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ. ಯಾರು? ಲಾರ್ಡ್ ಲಿಟ್ಟನ್ ವಿರುದ್ಧ. ಅದಕ್ಕೆ ಲಾರ್ಡ್ ಲಿಟ್ಟನ್ ಏನ್ ಮಾಡಿದ ಅಂದ್ರೆ ಭಾರತೀಯರು ಬರೆಯುವಂತ ಪತ್ರಿಕೆಗಳಿಂದ ನನ್ನ ಮನಸ್ಸಿಗೆ ನೋವಾಗ್ತದೆ, ಭಾರತೀಯರು ಬರೆಯುವ ಪತ್ರಿಕೆಗಳಿಂದ ನನ್ನ ಮನಸ್ಸಿಗೆ ನೋವಾಗುತ್ತದೆ ಅಂತ ತಿಳ್ಕೊಂಡು ಪತ್ರಿಕೆಗಳ ಮೇಲೆ ನಿಷೇಧವನ್ನು ಹೇರಿದವರು ಯಾರಂದ್ರೆ ಲಾರ್ಡ್ ಲಿಟ್ಟನ್. ಮತ್ತೆ ಅದನ್ನ ರಿಮೂವ್ ಮಾಡಿದವರು, ಅದನ್ನ ಸಂಪೂರ್ಣವಾಗಿ ತಳ್ಳು ಹಾಕಿದವರು ಯಾರು ಅಂದ್ರೆ ಲಾರ್ಡ್ ರಿಪ್ಪನ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಯಾರನ್ನ ಪತ್ರಿಕೋದ್ಯಮದ ಪಿತಾಮ ಎಂದು ಕರೆಯುತ್ತಾರಂದ್ರೆ ಯಾರು? ಚಾರ್ಲ್ಸ್ ಮೆಟಾಕಾಫ್. ರೈಟ್ ಆನ್ಸರ್ ನೋಡಿ. ಇದು ಆನ್ಸರ್ ಮಾಡಿ ನೋಡೋಣ. ಕರೆಕ್ಟ್ ಆನ್ಸರ್ ಮಾಡಿ. ಏನಿದೆ ಕ್ವಶನ್? 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾದಾಗ ಅದರ ಮೊದಲ ಅಧ್ಯಕ್ಷರು ಯಾರಾಗಿದ್ರು? ಎಸ್, 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾದಾಗ ಅದರ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸರಿಯಾದಂತ ಉತ್ತರ ಆಗಾ ಖಾನ್ ನೋಡಿ. ಯಾಕಂದ್ರೆ 1906 ಡಿಸೆಂಬರ್ ತಿಂಗಳಲ್ಲಿ ಬಾಂಗ್ಲಾದೇಶದ ಢಾಕಾ ಎಂಬ ಸ್ಥಳದಲ್ಲಿ ಸಲೀಂ ಉಲ್ಲಾ ಖಾನ್ ಮತ್ತು ಆಗಾ ಖಾನ್ ಅನ್ನುವಂಥ ವ್ಯಕ್ತಿಗಳು ಮುಸ್ಲಿಂ ಲೀಗವನ್ನು ಪ್ರಾರಂಭ ಮಾಡ್ತಾರೆ. ಮುಸ್ಲಿಂ ಲೀಗವನ್ನು ಆರಂಭ ಮಾಡುವ ಉದ್ದೇಶ ಏನಾಗಿತ್ತು ಅಂದ್ರೆ ಅಂದಿನ ಭಾರತ ದೇಶ, ಅಖಂಡ ಭಾರತ ದೇಶ ಅಂತ ಏನು ಕರಿತೀವಲ್ಲ, ಇವತ್ತ ಪಾಕಿಸ್ತಾನ ಆಗಿರಬಹುದು, ಬಾಂಗ್ಲಾದೇಶ ಆಗಿರಬಹುದು, ಮಯನ್ಮಾರ್ ಆಗಿರಬಹುದು, ಇವೆಲ್ಲವುಗಳು, ಭೂತಾನ್ ಆಗಿರಬಹುದು, ಇವೆಲ್ಲವುಗಳು ಆ ಸಮಯದಲ್ಲಿ ಅಖಂಡ ಭಾರತ ದೇಶ ಅಂತ ಕರಿತೀವಿ. ಅಂತ ಅಖಂಡ ಭಾರತ ದೇಶದಲ್ಲಿ ಮುಸಲ್ಮಾನರನ್ನು ಒಂದು ಮಾಡಬೇಕು, ಮುಸ್ಲಿಂ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು, ಮುಸ್ಲಿಂ ಧರ್ಮ ರಕ್ಷಣೆ ಮಾಡಬೇಕು, ಮುಸ್ಲಿಮರಿಗೆ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಸಲೀಂ ಉಲ್ಲಾ ಖಾನ್ ಮತ್ತು ಆಗಾ ಖಾನ್ ಅನ್ನುವಂಥ ವ್ಯಕ್ತಿಗಳು 1906 ಡಿಸೆಂಬರ್ 31ರಂದು ಬಾಂಗ್ಲಾದೇಶದ ಢಾಕಾ ಎಂಬ ಸ್ಥಳದಲ್ಲಿ ಏನು ಪ್ರಾರಂಭ ಮಾಡಿದಾರಂದ್ರೆ ಮುಸ್ಲಿಂ ಲೀಗ್ ಅನ್ನು ಪ್ರಾರಂಭ ಮಾಡ್ತಾರೆ. ಆ ಮುಸ್ಲಿಂ ಲೀಗ್ ಬೆಳೆದು ಹೆಮ್ಮರವಾಗಿ ಮುಂದೆ ಭಾರತ ಹಾಗೂ ಪಾಕಿಸ್ತಾನ ಅನ್ನುವಂಥ ಶಬ್ದಗಳು. ಕ್ವಶನ್ ಆಗಿದೆ, ಮೊಟ್ಟ ಮೊದಲ ಬಾರಿಗೆ ದ್ವಿರಾಷ್ಟ್ರ ಸಿದ್ಧಾಂತದ ಕಲ್ಪನೆಯನ್ನ ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕೊಡಲಾಯಿತು ಅಂದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನ. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮುಸ್ಲಿಂ ಲೀಗದ ನಾಯಕನಾಗಿರುವಂತ ಉರ್ದು ಕವಿಯಾಗಿರುವಂತ ಮೊಹಮ್ಮದ್ ಇಕ್ಬಾಲ್ ಅವರು ಪಾಲ್ಗೊಳ್ತಾರೆ. ಇವೆಲ್ಲವುಗಳನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಅದೇನೇ ಇರಲಿ, ಆಗಾ ಖಾನ್ ಅನ್ನುವಂಥ ವ್ಯಕ್ತಿ ಏನು ಮಾಡಿದ ಅಂದ್ರೆ ಮುಸ್ಲಿಂ ಲೀಗ್ ಸ್ಥಾಪನೆಯಾದಾಗ ಅದರ ಮೊದಲ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದರು. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಭಾರತ ದೇಶದ ಪ್ರಮುಖವಾಗಿರುವ ಕ್ರಾಂತಿಕಾರಿ ಸಂಘಟನೆಗಳಲ್ಲಿ ಇದು ಕೂಡ ಒಂದು ಅಂತ ಗುರುತಿಸ್ತೀವಿ. ನಮ್ಮ ದೇಶದ ಅತ್ಯಂತ ಪ್ರಮುಖವಾಗಿರುವಂತ ಕ್ರಾಂತಿಕಾರಿ ಸಂಘಟನೆಗಳಲ್ಲಿ ಇದು ಪ್ರಾರಂಭಗೊಂಡ ವರ್ಷ ಯಾವಾಗಂದ್ರೆ
1928, 1928 ಇದು ಎಲ್ಲಿ ಪ್ರಾರಂಭ ಆಯ್ತಂದ್ರೆ ದೆಹಲಿಯಲ್ಲಿ 1928ರಲ್ಲಿ HSRA ಅಂತ ಕರಿತೀವಿ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಇದನ್ನ ಪ್ರಾರಂಭ ಮಾಡಿದವರು ಯಾರಂದ್ರೆ ಚಂದ್ರಶೇಖರ್ ಆಜಾದ್. ಆ ಚಂದ್ರಶೇಖರ್ ಆಜಾದ್ ಅವರಿಗೆ ಬೆಂಬಲ ಕೊಟ್ಟವರು ಯಾರಂದ್ರೆ ಭಗತ್ ಸಿಂಗ್. ಈ ಒಂದು ಸಂಘಟನೆಯ ಘೋಷವಾಕ್ಯ ಏನಾಗಿತ್ತು ಅಂತ ಕ್ವಶನ್ ಆಗಿದೆ. ಈ ಸಂಘಟನೆಯ ಘೋಷವಾಕ್ಯ ಏನಾಗಿತ್ತಂದ್ರೆ ಫಿಲಾಸಫಿ ಆಫ್ ಬಾಂಬ್. ಫಿಲಾಸಫಿ ಆಫ್ ಬಾಂಬ್ ಎಂಬ ತತ್ವ ಘೋಷಣೆಯೊಂದಿಗೆ ಈ ಒಂದು ಸಂಘಟನೆ ಕಾರ್ಯವನ್ನು ನಿರ್ವಹಿಸ್ತದೆ. ಹಾಗಾದ್ರೆ ಭಾರತ ದೇಶದಲ್ಲಿ ಪ್ರಾರಂಭಗೊಂಡಂತ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಯಾವುದು? ಆನ್ಸರ್ ಮಾಡಿ ನೋಡೋಣ. ಆನ್ಸರ್ ಮಾಡಿ. ಭಾರತ ದೇಶದ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಯಾವುದಂದ್ರೆ 1904ರಲ್ಲಿ, ವೆರಿ ಇಂಪಾರ್ಟೆಂಟ್, ಅಭಿನವ ಭಾರತ ಸೊಸೈಟಿ. ಅಭಿನವ ಭಾರತ ಸೊಸೈಟಿ. ಅಭಿನವ ಭಾರತ ಸೊಸೈಟಿಯನ್ನ 1904ರಲ್ಲಿ ವಿ.ಡಿ. ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರ್ ಅನ್ನುವಂಥ ವ್ಯಕ್ತಿ ಮಹಾರಾಷ್ಟ್ರದ ನಾಸಿಕ್ ಎಂಬ ಸ್ಥಳದಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಕನ್ನಡ ನಾಡಿನ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಯಾವುದು? ಇದು ಕ್ವಶನ್ ಆಗಿದೆ ಮೊನ್ನೆ PSI. 1907ರಲ್ಲಿ ಬೆಳಗಾವಿಯಲ್ಲಿ ಆರಂಭಗೊಂಡಂತ ಮ್ಯಾಜನಿ ಕ್ಲಬ್. ಈ ಮ್ಯಾಜನಿ ಕ್ಲಬ್ ಅನ್ನುವಂಥ ಸಂಘಟನೆ ಕನ್ನಡ ನಾಡಿನಲ್ಲಿ ಪ್ರಾರಂಭಗೊಂಡಂತ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಅಂತ ಕರಿತೀವಿ. ಈ ಸಂಘಟನೆಯನ್ನ ಗೋವಿಂದರಾವ್ ಯಾಳಿಗೆ ಮತ್ತು HR ಯಾಳಿಗೆ ಅನ್ನುವಂಥ ವ್ಯಕ್ತಿ, ಹನುಮಂತರಾವ್ ಯಾಳಿಗೆ ಅನ್ನುವಂಥ ವ್ಯಕ್ತಿ 1907ರಲ್ಲಿ ಬೆಳಗಾವಿಯಲ್ಲಿ ಮ್ಯಾಜನಿ ಕ್ಲಬ್ ನ ಪ್ರಾರಂಭ ಮಾಡ್ತಾರೆ. ಇದು ಕನ್ನಡ ನಾಡಿನ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1907ರಲ್ಲಿ ಇಂಡಿಯನ್ ಹೌಸ್. ಈ ಇಂಡಿಯನ್ ಹೌಸ್ ಅನ್ನುವಂತ ಒಂದು ಸಂಘಟನೆಯನ್ನ ಶ್ಯಾಮ್ಜಿ ಕೃಷ್ಣವರ್ಮ ಅವರು ಪ್ರಾರಂಭ ಮಾಡ್ತಾರೆ. ಶ್ಯಾಮ್ಜಿ ಕೃಷ್ಣವರ್ಮ ಅವರು 1905ರಲ್ಲಿ ಇಂಗ್ಲೆಂಡದ ರಾಜಧಾನಿಯಾಗಿರುವಂತ ಲಂಡನದಲ್ಲಿ ಇಂಡಿಯನ್ ಹೌಸ್ ಅಥವಾ ಇಂಡಿಯನ್ ಸೋಷಿಯಲಿಸ್ಟ್ ಅನ್ನುವಂತ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭಗೊಂಡಂತ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ. ನಿಮ್ಗೆ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿನಿ. ಮ್ಯಾಜನಿ ಕ್ಲಬ್ ಅನ್ನುವಂತ ಸಂಘಟನೆ ಆಗಿರಬಹುದು, ಅಭಿನವ ಭಾರತ ಸೊಸೈಟಿ ಆಗಿರಬಹುದು, ಇಂಡಿಯನ್ ಸೋಷಿಯಲಿಸ್ಟ್ ಆಗಿರಬಹುದು ಅಥವಾ ಇಂಡಿಯನ್ ಹೌಸ್ ಆಗಿರಬಹುದು, ಇವೆಲ್ಲ ಪ್ರಥಮ ಬಾರಿಗೆ ಪ್ರಾರಂಭಗೊಂಡಂತ ಕ್ರಾಂತಿಕಾರಿ ಸಂಘಟನೆಗಳು. ಕನ್ನಡ ನಾಡ, ಭಾರತ ದೇಶ, ಅಂತಾರಾಷ್ಟ್ರೀಯ ಮಟ್ಟ. ಯಾವ ಪತ್ರಿಕೆಯನ್ನ ಕ್ರಾಂತಿಕಾರಿಗಳ ಬೈಬಲ್ ಎಂದು ಕರೆಯುತ್ತಾರೆ ಅಂದ್ರೆ ಬಂದಿ ಜೀವನ್. ಸಚಿನ್ ಸನ್ಯಾಲ್ ಅವರು ಬರೆದಂತ ಬಂದಿ ಜೀವನ್ ಅನ್ನುವಂಥ ಪತ್ರಿಕೆಯನ್ನ ಕ್ರಾಂತಿಕಾರಿಗಳ ಬೈಬಲ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್. ದಿಗಂತ ದೇವತೆ, ಮಾರ್ನಿಂಗ್ ಸ್ಟಾರ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವಂತ ವ್ಯಕ್ತಿ ಯಾರು ಅಂತ ಕ್ವಶನ್ ಆಗಿದೆ. ದಯಾನಂದ ಸರಸ್ವತಿಯವರು, ರಾಜಾರಾಮ್ ಮೋಹನ್ ರಾಯ್ ಅವರು, ಜ್ಯೋತಿಬಾ ಫುಲೆ, ರವೀಂದ್ರನಾಥ್ ಟ್ಯಾಗೂರ್. ಸರಿಯಾದಂತ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಇವರನ್ನ ಭಾರತ ದೇಶದ ಪುನರುಜ್ಜೀವನದ ಪಿತಾಮಹ, ಭಾರತದ ಧ್ರುವತಾರೆ, ಬಂಗಾಳದ ಗದ್ಯ ಸಾಹಿತ್ಯದ ಪಿತಾಮಹ. ರವೀಂದ್ರನಾಥ್ ಟ್ಯಾಗೂರ್ ಇವರ ಬಗ್ಗೆ ಏನ್ ಹೇಳ್ತಾರಂದ್ರೆ ಆಧುನಿಕ ಭಾರತದ ಮೊದಲ ಮಾನವ ಅಂತ ಕರೀತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಆಧುನಿಕ ಭಾರತದ ಮೊದಲ ಮಾನವ ಎಂದು ಕರೆದವರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಎಸ್, ಹಾಗಾದ್ರೆ ಭಾರತ ದೇಶದ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್ ಅವರು. ಇವರು ಪ್ರಾರಂಭ ಮಾಡಿದಂತ ಸಂಘಟನೆ ಯಾವುದಂದ್ರೆ ಬ್ರಹ್ಮ ಸಮಾಜ ಅಂತ ಕರಿತೀವಿ. 1828ರಲ್ಲಿ ಬ್ರಹ್ಮ ಸಮಾಜವನ್ನು ಪ್ರಾರಂಭ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಅವರು. ಆಧುನಿಕ ಭಾರತದ ಮೊದಲ ಮಾನವ, ಪುನರುಜ್ಜೀವನದ ಪಿತಾಮಹ, ಪುನರುಜ್ಜೀವನದ ಉಷಾತಾರೆ, ಬಂಗಾಳದ ಗದ್ಯ ಸಾಹಿತ್ಯದ ಪಿತಾಮಹ. ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಬರೆದರು ಬಂಗಾಳಿ ಭಾಷೆಯಲ್ಲಿ. ಪರ್ಷಿಯನ್ ಭಾಷೆಯಲ್ಲಿ ಮೀರತ್ ಉಲ್ ಅಕ್ಬರಿ ಎಂಬ ಪತ್ರಿಕೆಯನ್ನ, ಸಮಾಚಾರ ದರ್ಪಣ ಎಂಬ ಪತ್ರಿಕೆಯನ್ನು ಬರೆದಂತ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಅವರು. ಈ ದೇಶಕ್ಕೆ ಒಂದು ವಿಶೇಷ ಶಕ್ತಿಯನ್ನು ಕೊಟ್ಟಂತ, ಅಂದ್ರೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಅಂಧಕಾರದಲ್ಲಿ ಮುಳುಗಿದಂತ ಸಮಾಜವನ್ನ, ಅಜ್ಞಾನದಲ್ಲಿ ಮುಳುಗಿದಂತ ಸಮಾಜವನ್ನ, ಮೂಢನಂಬಿಕೆಯಲ್ಲಿ ಮುಳುಗಿದ ಸಮಾಜವನ್ನ ಪುನರುಜ್ಜೀವನ ಮಾಡುವಂತ ಶಕ್ತಿಯನ್ನು ಕೊಟ್ಟ ದೇಶದ ಮೊದಲ ಶಿಕ್ಷಕ ಯಾರು ಅಂತಂದ್ರೆ ಅದು ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್. 1932ರ ಪುನಃ ಒಪ್ಪಂದಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಮಹಾತ್ಮ ಗಾಂಧಿ ಮತ್ತು BR ಅಂಬೇಡ್ಕರ್ ನಡುವೆ ಸಹಿ ಮಾಡಲಾಯಿತು.
ಇದು ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ರದ್ದುಪಡಿಸಿ ಬದಲಾಗಿ ಮೀಸಲಾತಿಯನ್ನು ನೀಡಿತು. ಈ ಒಪ್ಪಂದದ ಪರಿಣಾಮವಾಗಿ ಗಾಂಧಿಯವರು ಉಪವಾಸ ಸತ್ಯಾಗ್ರಹವನ್ನ ಕೊನೆಗೊಳಿಸಿದರು. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3 ಅಂತ ಕೊಟ್ಟಿದ್ದಾನೆ. ಸರಿಯಾದಂತ ಉತ್ತರ ಡಿ ಆಗಿದೆ ನೋಡಿ. ಡಿ 1, 2, 3. 1932 ಸೆಪ್ಟೆಂಬರ್ 24ರಂದು ಮಹಾರಾಷ್ಟ್ರದ ಪುನಾದ ಯರವಾಡ ಜೈಲಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ MC ರಾಜ್ ಅವರು, ಗಾಂಧೀಜಿಯವರ ಪರವಾಗಿ ಮದನ್ ಮೋಹನ್ ಮಾಳವೀಯವರು ಈ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ. ಇದನ್ನ ಐತಿಹಾಸಿಕವಾಗಿ ನಾವು ಏನಂತ ಕರಿತೀವಿ ಅಂದ್ರೆ ಪುನಾ ಒಪ್ಪಂದ ಅಂತೇಳಿ ಕರಿತೀವಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡನೇ ಏನು ದುಂಡು ಮೇಜಿನ ಸಮ್ಮೇಳನ ಇದೆಯಲ್ಲ, ಆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ನಿಮ್ನ ವರ್ಗದವರು, ಶೋಷಿತ ವರ್ಗದವರು, ತಲೆತಲಾಂತರಗಳಿಂದ ಸವರ್ಣೀಯರ ತುಳಿತಕ್ಕೆ ಒಳಗಾಗಿರುವಂತ ದೀನರು, ದಲಿತರು, ನಿಮ್ನ ವರ್ಗದವರು, ಹಿಂದುಳಿದ ವರ್ಗದ ಪರವಾಗಿ ಅವರು ಪ್ರತ್ಯೇಕವಾಗಿರುವಂತ ಚುನಾವಣಾ ಮತಗಟ್ಟೆಯನ್ನು ತರ್ತಾರೆ. ಅದೇ ಕ್ವಶನ್ ಆಗಿದೆ. ಅದನ್ನು ಏನೆಂದು ಕರೆಯುತ್ತಾರಂದ್ರೆ ಕಮ್ಯುನಲ್ ಅವಾರ್ಡ್ ಅಂತ ಕರೀತಾರೆ. ಆ ಕಮ್ಯುನಲ್ ಅವಾರ್ಡದ ವಿರುದ್ಧ ಗಾಂಧೀಜಿಯವರು ಪುನಾದಲ್ಲಿ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಅವರ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಆರೋಗ್ಯದಲ್ಲಿ ಏರುಪೇರಾದಾಗ ಆ ಮುಂಬೈದ ದಲಿತ ಮುಖಂಡರಾಗಿರುವಂತ, ನಿಮ್ನ ವರ್ಗದ ಮುಖಂಡರಾಗಿರುವಂತ MC ರಾಜ್ ಅವರಿಗೆ, ಇಲ್ಲ ನೀವು MC ರಾಜ್ ಅವರು ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ, ಇಲ್ಲ ನೀವು ಬರಲಿಲ್ಲ, ಆರೋಗ್ಯದಲ್ಲಿ ಏರುಪೇರಾಗ್ತದೆ, ದಯವಿಟ್ಟು ನೀವು ಬರಲೇಬೇಕು ಅಂದಾಗ ಒಲ್ಲದ ಮನಸ್ಸಿನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932 ಸೆಪ್ಟೆಂಬರ್ 24ರಂದು ಆ ಐತಿಹಾಸಿಕ ಪುನಃ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ. ಪ್ರಾಂತೀಯ ಚುನಾವಣೆ ಅಂದ್ರೆ ಪ್ರಾಂತೀಯ ಶಾಸನಗಳಲ್ಲಿ 71ರ ಬದಲಾಗಿ 148ಕ್ಕೆ ಹೆಚ್ಚಿಸಲಾಯಿತು. ಕೇಂದ್ರದಲ್ಲಿ 3ರ ಬದಲಾಗಿ 18% ಹೆಚ್ಚಿಸಲಾಯಿತು. ಆ ಸಮಯದಲ್ಲಿ ಅಂಬೇಡ್ಕರ್ ಅವರು ಗಾಂಧಿಯವರನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಇದನ್ನು ಸಹಿಸಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದಾಗ, ಇಲ್ಲ ಹಿಂದೂ ಧರ್ಮವನ್ನು ಬಿಟ್ಟು ತಾವು ಹೋಗಬಾರದು ಅಂತೇಳಿ ಅವತ್ತೇ ಅವರು ಹೇಳ್ತಾರೆ. ಲಾಸ್ಟ್ ಮೊಮೆಂಟದಲ್ಲಿ ಕಾಂಗ್ರೆಸ್ ಹಾಗೂ ಗಾಂಧಿ ಅಸ್ಪೃಶ್ಯರಿಗೆ ಏನು ಮಾಡಿದರು ಅನ್ನುವಂಥ ಅದ್ಭುತವಾದ ಗ್ರಂಥವನ್ನು ಬರೆದವರು ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಲ್ಲಿ ಸರಿಯಾದಂತ ಉತ್ತರ 1, 2, 3 ಸರಿಯಾಗಿದೆ. ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಕರಿತೀವಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನು 1942 ಆಗಸ್ಟ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭ ಮಾಡಿತ್ತು. ಹೇಳಿಕೆ 1, ಮಹಾತ್ಮ ಗಾಂಧಿಯವರು ಮಾಡು ಇಲ್ಲವೇ ಮಡಿ ಎಂದು ಘೋಷಣೆಯನ್ನು ನೀಡಿದರು. ಈ ಚಳವಳಿಯ ಸಮಯದಲ್ಲಿ ಪ್ರಮುಖ ನಾಯಕರನ್ನು ಬಂಧಿಸಿದ ನಂತರ ಜನಸಾಮಾನ್ಯರು ಇದನ್ನು ಮುನ್ನಡೆಸಿದರು. ನೋಡಿ ಎಷ್ಟು ಚೆನ್ನಾಗಿದೆ. ಆನ್ಸರ್ ಮಾಡಿ ನೋಡೋಣ. ಆನ್ಸರ್ ಮಾಡ್ತಾ ಇದ್ದೀರಿ, ಯಾವ ಸರಿಯಾಗಿದೆ ನೋಡಿ. ಸೂಪರ್, ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ. ಸರಿಯಾದಂತ ಉತ್ತರ 1, 2, 3 ಸರಿಯಾಗಿದೆ ನೋಡಿ. 1, 2, 3 ಸರಿಯಾಗಿದೆ. ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದ್ರು ಒಂದೇ, ಇದನ್ನ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ, ಇದನ್ನ ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ. ಆಗಸ್ಟ್ ಕ್ರಾಂತಿ ಅಂದ್ರು ಒಂದೇ, ನಾಯಕರಿಲ್ಲದ ಚಳವಳಿ ಅಂದ್ರು ಒಂದೇ, ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದ್ರು ಒಂದೇ. ಭಾರತ ದೇಶಕ್ಕೆ ಕ್ರಿಪ್ಸ್ ಆಯೋಗ ಬರ್ತದೆ. ಆ ಕ್ರಿಪ್ಸ್ ಆಯೋಗವನ್ನು ಕಳಿಸಿದವರು ಯಾರು ಅಂದ್ರೆ ಇಂಗ್ಲೆಂಡದ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್. ಆ ವಿನ್ಸ್ಟನ್ ಚರ್ಚಿಲ್ ಭಯದಿಂದ ಕಳಿಸ್ತಾನೆ. ಅವನಿಗೆ ಯಾರು ಒತ್ತಡ ಹಾಕಿದ್ರು ಅಂದ್ರೆ ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್, ಚೀನಾ ದೇಶದ ಚಿಯಾಂಗ್ ಕೈಸೆಕ್, ಅಮೆರಿಕ ದೇಶದ FD ರೂಸ್ವೆಲ್ಟ್, ಆ 3 ಜನ ಸೇರಿ ಏನ್ ಮಾಡಿದ್ರಂದ್ರೆ ಈ ಇಂಗ್ಲೆಂಡದ ಅಧ್ಯಕ್ಷನಾಗಿರುವ, ಇಂಗ್ಲೆಂಡದ ಪ್ರಧಾನಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ಕೇಳು ಇಂಡಿಯಾ 2ನೇ ಜಾಗತಿಕ ಮಹಾಯುದ್ಧಕ್ಕೆ ಎಂಟ್ರಿ ಕೊಟ್ರೆ ಅದರ ಸ್ಥಿತಿನೇ ಚೇಂಜ್ ಆಗ್ತದಂತ. ಇಲ್ರಿ ನಾ ಕೇಳಂಗಿಲ್ಲ, ಆಲ್ರೆಡಿ 1940 ಕೇಳಿನಿ, ಗಾಂಧಿ ಒಂದ್ ನಮೂನಿ ಮಾಡ್ತಾನೆ ಮುಖಪಕ್ಕ, ಅದಕ್ಕೆ ಬೇಡ ದಯವಿಟ್ಟು ಒಂದ್ ನಮೂನಿ ಮುಖ ತಿರುವಿಂದ ನಾವು ಸತ್ತ ಹೋಗ್ತೀವಿ, ದಯವಿಟ್ಟು ಬೇಡ ಅಂತ ವಿನ್ಸ್ಟನ್ ಚರ್ಚಿಲ್. ಇನ್ನೊಂದ್ಸರಿ ಕೇಳಂದಾಗ ಆಯ್ತು ಅಂತ ಕೇಳ್ತಾನೆ. ಗಾಂಧಿ ಅಂತಾನೆ ಕ್ರಿಪ್ಸ್ ಆಯೋಗವನ್ನ ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅಂತ, ಪೋಸ್ಟ್ ಡೇಟೆಡ್ ಚೆಕ್. ಹಾಗಾದ್ರೆ ಆ ಕ್ರಿಪ್ಸ್ ಆಯೋಗನ ವಿರೋಧಿಸಿ ಗಾಂಧಿ ಏನು ಮಾಡಿದಾರಂದ್ರೆ 1942 ಆಗಸ್ಟ್ 8ರಂದು ಮುಂಬೈನ ಗೋವಳಿ ಟ್ಯಾಂಕ್ ಮೈದಾನದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಅದರ ಅಧ್ಯಕ್ಷರಾದವರು ಯಾರು ಅಂತಂದ್ರೆ ಅರುಣಾ ಅಸಾಫ್ ಅಲಿ. ಅರುಣಾ ಅಸಾಫ್ ಅಲಿ ಅವರು ಅಧ್ಯಕ್ಷರಾಗಿದ್ದರು. ಅರುಣಾ ಅಸಾಫ್ ಅಲಿ ಅವರು ಏನಂತ ಕರೆ ಕೊಟ್ಟರು ಅಂದ್ರೆ
ಭಾರತ ಬಿಟ್ಟು ತೊಲಗಿ ಅಂತ ಕರೆದ್ರೆ ಗಾಂಧಿ ಅಂದ್ರು ಮಾಡು ಇಲ್ಲವೇ ಮಡಿ. ಗಾಂಧಿ ಏನ್ ಹೇಳಿದ್ರು? ಮಾಡು ಇಲ್ಲವೇ ಮಡಿ ಅಂತ. ಈ ಚಳವಳಿಯನ್ನ ಗಾಂಧಿಯನ್ನ ಎತ್ಕೊಂಡು ಹೋಗ್ಬಿಟ್ರು. ಗಾಂಧಿ ಸುತ್ತಮುತ್ತಿರುವಂತ ಎಲ್ಲ ನಾಯಕರನ್ನ ಎಲ್ಲಿ ಎತ್ಕೊಂಡು ಹೋದ್ರೆ PG ಹೋಗಿದ್ರು. ಗಾಂಧಿ PG ಅಂದ್ರೆ ಯಾವುದು? ಜೈಲು. ಹೈಯೆಸ್ಟ್ ದಿನಮಾನಗಳ ಕಾಲ ಗಾಂಧಿ ಎಲ್ಲೇ ಇದ್ದಂದ್ರೆ ಜೈಲ್ನಾಗಿದ್ದ. ಆ ಉದ್ದೇಶಕ್ಕಾಗಿ ಅವರು ಎಲ್ಲ ನಾಯಕರನ್ನ ಬಂಧಿಸಿ ಜೈಲಿಗೆ ಹಾಕಿದ್ರು. ಜನಸಾಮಾನ್ಯರು ಈ ಹೋರಾಟದ ನಾಯಕತ್ವ ವಹಿಸಿಕೊಳ್ತಾರೆ. ಕೊನೆ ದಿನಮಾನಗಳಲ್ಲಿ ಜಯಪ್ರಕಾಶ್ ನಾರಾಯಣ್ ಹಾಗೂ ಯಾರು ಅರುಣಾ ಅಸಫ್ ಅಲಿ ಅವರು ಈ ಒಂದು ಹೋರಾಟವನ್ನು ಶಮನ ಮಾಡುವಲ್ಲಿ ಯಶಸ್ವಿಯಾದರು. ಮುಂದೆ 1942ರಾಗ ಬಂಧಿಸಿದ ಗಾಂಧಿಯನ್ನ 1944ರಲ್ಲಿ ಬಿಡುಗಡೆ ಮಾಡ್ತಾರೆ. ಅದು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಿದ್ರು ಅಂದ್ರೆ, ಗಾಂಧೀಜಿಯವರ ಖಾಸಗಿ ಕಾರ್ಯದರ್ಶಿಯಾಗಿರುವಂತ ಮಹಾದೇವ ದೇಸಾಯಿ ಅವರು ಮರಣಪ್ತಾರೆ. ಗಾಂಧೀಜಿಯವರ ಧರ್ಮ ಪತ್ನಿಯಾಗಿರುವಂತ ಕಸ್ತೂರ್ಬಾ ಗಾಂಧಿ ಅವರು ಮರಣಪ್ತಾರೆ. ಇನ್ನು ಗಾಂಧೀಜಿಯವರ ಕನ್ನಡ ನಾಡಿನ ಭಗತ್ ಸಿಂಗ್ ಎನಿಸಿಕೊಂಡಂತ ಮೈಲಾರ್ ಮಹಾದೇವಪ್ಪ ಅವರು ಅದೇ ಸಮಯದಲ್ಲಿ ಶೂಟೌಟ್ ಒಳಗಾಗ್ತಾರೆ. ಆ ಗಾಂಧಿಯನ್ನ 1944ರಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಓದ್ತೀವಿ. ಒಟ್ಟಾರೆಯಾಗಿ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದೆಯಲ್ಲ, ಭಾರತ ಬಿಟ್ಟು ತೊಲಗಿ ಚಳವಳಿ ಇದೆಯಲ್ಲ, ಇದನ್ನ ಏನಂತ ಕರೀತಾರಂದ್ರೆ ನಾಯಕರಿಲ್ಲದ ಚಳವಳಿ ಅಂತ ಹೇಳಿ ಕರೀತಾರೆ. ಯಾವ ಯುದ್ಧದ ನಂತರ ಫ್ರೆಂಚರು ಭಾರತದಲ್ಲಿ ತಮ್ಮ ರಾಜಕೀಯ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡ್ರು ಅಂದ್ರೆ, ಪ್ಲಾಸಿ ಕದನ, ವಾಂಡಿವಾಶ್ ಕದನ, ಬಕ್ಸರ್ ಕದನ, ಕಾರ್ನಾಟಿಕ್ ಕದನ. ಆನ್ಸರ್ ಮಾಡಿ ನೋಡೋಣ. ಸೂಪರ್. ಯಾರು ಬಿ ಲಾಕ್ ಮಾಡ್ರಿ ಅನ್ನೋರು? ಎಟ್ಟ ಅನ್ನೋತದ ಒಳಗೆಲ್ಲ ಇಲ್ಲಿ ವಾಂಡಿವಾಶ್ ಕದನ ಅಲ್ಲ. ನಿಮ್ SMS ಯಾರು ನೋಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಹಾಕ್ತಿರಲ್ಲ ಅದು ಬಹಳ ಮುಖ್ಯ. ನಿಮ್ಮ ನೆಮ್ಮದಿ ನಿಮ್ ಖುಷಿಗೆ ಹಾಕ್ತಿರಲ್ಲ, ಬಿ ಲಾಕ್ ಮಾಡ್ರಿ ಅಂತ ನಾ ನೋಡಿದೆ ಅದನ್ನ. ಅದಕ್ಕೆ ಹೇಳಿದ್ನಲ್ಲ, ನಮ್ಮ ಮಂದಿ ಯಾವುದೋ ಸಾಮಾನ್ಯ ಮಂದಿ ಅಲ್ಲ ಅಂತ. ಹಾಗಾದ್ರೆ ವಾಂಡಿವಾಶ್ ಕದನ ಇದೆಯಲ್ಲ, ವಾಂಡಿವಾಶ್ ಕದನ ನಡೆದ ವರ್ಷ ಯಾವಾಗಂದ್ರೆ 1760 ಜನವರಿ 22. 1760 ಜನವರಿ 22ರಂದು ವಾಂಡಿವಾಶ್ ಕದನ ನಡೀತದೆ. ವಾಂಡಿವಾಶ್ ಕದನವನ್ನು ಏನಂತ ಕರೀತಾರಂದ್ರೆ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ಕನ್ನಡ ನಾಡಿನ ವಿಜಯನಗರ ಸಾಮ್ರಾಜ್ಯದ ವಾಟರ್ಲೂ ಎಂದು ಯಾವುದನ್ನು ಕರೀತಾರಂದ್ರೆ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ. ಹಾಗಾದ್ರೆ ವಾಟರ್ಲೂ ಕಾಳಗ ನಡೆದ ವರ್ಷ 1815. ಸರ್ ಮತ್ತೆ 1815 ಆಮೇಲೆ ಬಂತು, ಇದೇ ಫಸ್ಟ್ ಬರ್ತದಲ್ಲ. ಇತಿಹಾಸವನ್ನ, ಬಹುತೇಕ ಇತಿಹಾಸವನ್ನು ಯುರೋಪಿಯನ್ ರಚನೆ ಮಾಡಿದ್ರು. ಯುರೋಪಿಯನ್ ಇತಿಹಾಸಕಾರರು ಭಾರತ ದೇಶದ ಇತಿಹಾಸವನ್ನ ಬಹುತೇಕ ರಚನೆ ಮಾಡಿದ್ದರಿಂದ ಅವರು ಹೋಲಿಕೆ ಮಾಡ್ತಾ ಬಂದರು. ಆಕ್ಚುಲಿ ಫಸ್ಟ್ ನಡೆದದ್ದು ವಾಂಡಿವಾಶ್, ನಂತರ ನಡೆದದ್ದು ವಾಟರ್ಲೂ ಕಾಳಗ. ಯಾಕೆಂದ್ರೆ ನೆಪೋಲಿಯನ್ ಬೋನಾಪಾರ್ಟನು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಾಗ ಆತನ ಅಂತಿಮ ಹೋರಾಟ ಅಂತ ಕರಿತೀವಿ. ವಾಟರ್ಲೂ ಕಾಳಗದ ನಂತರ ನೆಪೋಲಿಯನ್ ಬೋನಾಪಾರ್ಟ್ ಹೋರಾಟ ಮಾಡಂಗಿಲ್ಲ. ಆತನನ್ನ ಸೈಂಟ್ ಹೆಲ್ನಾ ದ್ವೀಪದಲ್ಲಿ ಬಂಧಿಸ್ತಾರೆ. 1821 ಸತ್ತು ಹೋಗ್ತಾನೆ. ಇಲ್ಲಿ ವಾಂಡಿವಾಶ್ ಕದನದ ನಂತರ ಬ್ರಿಟಿಷರು ಫ್ರೆಂಚರಿಗೆ ಏನ್ ಹಾಕಿದ್ರು? ಆಕ್ಚುಲಿ 3 ಕದನಗಳು ನಡೀತಾ, ನಿಮಗೆಲ್ಲ ಗೊತ್ತದ. 1746ರಿಂದ 1748ರವರೆಗೆ ಪ್ರಥಮ ಕಾರ್ನಾಟಿಕ್ ಯುದ್ಧ, 1749ರಿಂದ 1756 ಎರಡನೇ ಕಾರ್ನಾಟಿಕ್ ಯುದ್ಧ, 1756ರಿಂದ 1763ರವರೆಗೆ ಮೂರನೇ ಕಾರ್ನಾಟಿಕ್ ಯುದ್ಧ. ಪ್ರಥಮ ಕಾರ್ನಾಟಿಕ್ ಯುದ್ಧ ಅಂತಂದ್ರೆ ಸೇಂಟ್ ತೋಮ್ ಕಾಳಗ, ಎರಡನೇ ಕಾರ್ನಾಟಿಕ್ ಯುದ್ಧ ಅಂದ್ರೆ ಅಂಬೂರು ಕಾಳಗ, ಮೂರನೇ ಕಾರ್ನಾಟಿಕ್ ಯುದ್ಧ ಅಂದ್ರೆ ವಾಂಡಿವಾಶ್ ಕದನ. ವೆರಿ ಇಂಪಾರ್ಟೆಂಟ್. ವಾಂಡಿವಾಶ್ ಕದನ ಯಾರ್ಯಾರ ಮಧ್ಯೆ ನಡೀತು ಅಂದ್ರೆ ಕೌಂಟ್ ಡಿಲಾಲಿ ಮತ್ತು ಸರ್ ಐರ್ಕೂಟ್. ಯಾಕೆ? ಅಮೆರಿಕ ದೇಶದಲ್ಲಿ ನಡೆದ ಸಪ್ತವಾರ್ಷಿಕ ಯುದ್ಧದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. 1756ರಿಂದ 63ರವರೆಗೆ ಅಮೆರಿಕ ದೇಶದಲ್ಲಿ ಸಪ್ತವಾರ್ಷಿಕ ಯುದ್ಧ ನಡೀತದೆ. ಆ ಸಪ್ತವಾರ್ಷಿಕ ಯುದ್ಧದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. ಭಾರತ ದೇಶದ ಮದ್ರಾಸ್ದಲ್ಲಿರುವಂತ ಯಾರು ಸರ್ ಐರ್ಕೂಟ್ ಪಾಂಡಿಚೇರಿಯಲ್ಲಿರುವಂತ ಕೌಂಟ್ ಡಿಲಾಲಿಗೆ ಪ್ರಶ್ನೆ ಮಾಡ್ತಾನೆ. ಅವಾಗ ಕೌಂಟ್ ಡಿಲಾಲಿ ಅಂತಾನೆ, ಬ್ರಿಟಿಷರನ್ನ ಭಾರತ ದೇಶದಿಂದ ಹೊರ ಹಾಕುವುದೇ ನನ್ನ ಉದ್ದೇಶ. ಅವಾಗ ಸರ್ ಐರ್ಕೂಟ್ ಅಂತಾನೆ, ಯಾಕಲೇ ಕೌಂಟೆ ಅಂತಾನವ, ನಾ ನಿನ್ಗೆ ಅಂದಿನೇ ಏನ ಆಡಿನೇ, ಅನವಶ್ಯಕವಾಗಿ ನನ್ನ ಮೇಲೆ ದಾಳಿ ಮಾಡ್ಲಾಕತ್ತಿ, ಅನವಶ್ಯಕವಾಗಿ ನನ್ನ ಮೇಲೆ ಯುದ್ಧ ಮಾಡ್ಲಾಕತ್ತಿ, ನಿನ್ನನ್ನು ಭಾರತ ದೇಶದಿಂದ ಮುಗಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ತಿಳ್ಕೊಂಡು
ವಾಂಡಿವಾಶ್ ಕದನವನ್ನು ಮಾಡ್ತಾನೆ. ಆ ವಾಂಡಿವಾಶ್ ಕದನದ ನಂತರ ನಡೆದ ಒಪ್ಪಂದ ಯಾವುದಂದ್ರೆ ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದ ನಡೆದ ವರ್ಷ 1763. 1763ರಲ್ಲಿ ಪ್ಯಾರಿಸ್ ಒಪ್ಪಂದವಾಯಿತು. ಪ್ಯಾರಿಸ್ ಒಪ್ಪಂದದ ನಂತರ ಫ್ರೆಂಚರು ಕೇವಲ 4 ಸ್ಥಳಗಳಲ್ಲಿ ವಾಸ ಮಾಡಬೇಕು. 4 ಸ್ಥಳಗಳು ಯಾವುವು? ಒಂದು ಯಾನಂ, ಕಾರೈಕಲ್, ಪಾಂಡಿಚೇರಿ, ಇನ್ನೊಂದು ಮಾಹೆ. ಈ 4 ಪ್ರದೇಶಗಳನ್ನು ಬಿಟ್ಟು ಬೇರೆ ಯಾವುದೇ ಪ್ರದೇಶಗಳಲ್ಲಿ ವಾಸ ಮಾಡಂಗಿಲ್ಲ, ಕೋಟೆ ಕಟ್ಟಂಗಿಲ್ಲ, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವಂಗಿಲ್ಲ, ಸೈನ್ಯ ಜಮಾವಣೆ ಮಾಡಂಗಿಲ್ಲ, ಇದ್ದರ ಇರ್ರಿ ಇಲ್ಲಾಂದ್ರೆ ಭಾರತ ದೇಶ ಬಿಟ್ಟು ಹೋಗ್ರಿ ಅಂತೇಳಿ ಬ್ರಿಟಿಷರು ಫ್ರೆಂಚರ ಮೇಲೆ ಅಂಜಿಕೆ ಹಾಕ್ತಾರೆ. ಆ ಉದ್ದೇಶಕ್ಕಾಗಿ ವಾಂಡಿವಾಶ್ ಕದನವನ್ನು ಏನಂತ ಕರಿತೀವಿ ಅಂದ್ರೆ ಭಾರತದ ವಾಟರ್ಲೂ ಕಾಳಗ ಅಂತ ಕರಿತೀವಿ. ಆದರೂ ಕೂಡ ಫ್ರೆಂಚರು 1954ರವರೆಗೆ ಪಾಂಡಿಚೇರಿಯಲ್ಲಿ ವಾಸ ಮಾಡಿದ್ರು. 1954ರವರೆಗೆ ಅವರು ಪಾಂಡಿಚೇರಿಯಲ್ಲಿ ವಾಸ ಮಾಡಿದ್ರು. ಭಾರತ ದೇಶವನ್ನು ಬಿಟ್ಟು ಹೋದ 2ನೇ ಯುರೋಪಿಯನ್ನರು ಯಾರು ಅಂತಂದ್ರೆ 4ನೇ ಯುರೋಪಿಯನ್ನರು ಯಾರು ಅಂದ್ರೆ ಫ್ರೆಂಚರು. ಭಾರತಕ್ಕೆ ಬಂದ 5ನೇ ಯುರೋಪಿಯನ್ನರು ಫ್ರೆಂಚರು. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು, ನಂತರ ಡಚ್ಚರು, ನಂತರ ಬ್ರಿಟಿಷರು, ನಂತರ ಡ್ಯಾನಿಷರು, ನಂತರ ಫ್ರೆಂಚರು. ಫಸ್ಟ್ ಹೋದವರು ಯಾರು? ಫಸ್ಟ್ ಹೋದವರು ಡಚ್ಚರು, ನಂತರ ಹೋದವರು ಡ್ಯಾನಿಷರು, ನಂತರ ಹೋದವರು ಬ್ರಿಟಿಷರು, ನಂತರ ಹೋದವರು ಫ್ರೆಂಚರು, ಲಾಸ್ಟ್ ಹೋದವರು ಯಾರಂದ್ರೆ ಪೋರ್ಚುಗೀಸರು. ಫಸ್ಟ್ ಬಂದವರು ಅವರೇ, ಲಾಸ್ಟ್ ಹೋದವರು ಅವರೇ. ಇನ್ನೊಂದು ಹೇಳಿದ್ನಲ್ಲಿ ನಿಮಗೆ ಎ ಪಾಪೆ ಅಂತ ನೆನಪಿಡ್ರಿ, ಬಹಳ ಸರಿ ಕ್ವಶನ್ ಆಗಿದೆ. ಎ ಪಾಪೆಯ ಎಕ್ಸಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಪ್ರಥಮ ಕಾರ್ನಾಟಿಕ್ ಯುದ್ಧ ಎಕ್ಸಲಾ ಚಾಪಲ್ ಒಪ್ಪಂದ, 2ನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದ, 3ನೇ ಕಾರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದ. ನೆಕ್ಸ್ಟ್ ಕ್ವಶನ್, ಯಾವ ವೈಸರಾಯರ ಕಾಲದಲ್ಲಿ ಭಾರತದ ರಾಜಧಾನಿಯನ್ನ ಕಲ್ಕತ್ತಿಂದ ದೆಹಲಿಗೆ ಸ್ಥಳಾಂತರಿಸಲಾಯಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾಗಾದ್ರೆ ಕಲ್ಕತ್ತಿಂದ ದೆಹಲಿ ರಾಜಧಾನಿ ವರ್ಗಾವಣೆಯಾಗಿದ್ದು 1911 ಲಾರ್ಡ್ ಹಾರ್ಡಿಂಜ್ ಟೂನ ಕಾಲದಲ್ಲಿ. ಹಾಗಾದ್ರೆ ಬ್ರಿಟಿಷರ ಬೇಸಿಗೆ ರಾಜಧಾನಿ ಯಾವುದು? ಆನ್ಸರ್ ಮಾಡಿ ನೋಡೋಣ. ಎಸ್, ಬ್ರಿಟಿಷರ ಬೇಸಿಗೆ ರಾಜಧಾನಿ, ವೆರಿ ಇಂಪಾರ್ಟೆಂಟ್. ಬ್ರಿಟಿಷರ ಬೇಸಿಗೆ ರಾಜಧಾನಿ ಆನ್ಸರ್ ಮಾಡಬೇಕೆಲ್ಲರೂ. ಬ್ರಿಟಿಷರ ಬೇಸಿಗೆ ರಾಜಧಾನಿ ಯಾವ್ದಂದ್ರ ಸಿಮ್ಲಾ. ನೋಡಿ, ಸಿಮ್ಲಾ ಎಲ್ಲಿದೆ ಅಂದ್ರೆ ಹಿಮಾಚಲ ಪ್ರದೇಶದ ಸಿಮ್ಲಾ. ಹಾಗಾದ್ರೆ ಹಿಮಾಚಲ ಪ್ರದೇಶದ ಸಿಮ್ಲಾವನ್ನ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದ ವರ್ಷ 1849. ಇದನ್ನ ಮಾಡಿದವರು ಯಾರಂದ್ರೆ ಲಾರ್ಡ್ ಡಾಲ್ ಹೌಸಿ. ತಾಜ್ ಮಹಲದ ಕಲ್ಲುಗಳನ್ನ ಮಾರಾಟ ಮಾಡಿ ತನ್ನ ಸೈನಿಕರಿಗೆ ವೇತನ ಕೊಡಲು ನಿರ್ಧಾರ ಮಾಡಿದಂತ ವ್ಯಕ್ತಿ ಇವನು. ಸಾಮಾನ್ಯ ಪುಣ್ಯಾತ್ಮ ಅಲ್ಲ ಇವನು, ಲಾರ್ಡ್ ಡಾಲ್ ಹೌಸಿ. ಈತನನ್ನ ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರೀತಾರೆ. ಅಂಚೆ ತಂತಿಯನ್ನು ಪರಿಚಯ ಮಾಡಿದಂತ ವ್ಯಕ್ತಿ, ಧಾರ್ಮಿಕ ನ್ಯೂನತೆ ಕಾಯ್ದೆಯನ್ನು ಜಾರಿಗೆ ತಂದ ವ್ಯಕ್ತಿ. ಹೌದಲ್ಲೋ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಕಲ್ಪನೆಯನ್ನು ಜಾರಿಗೆ ತರ್ತಾನೆ. ರಾಜರ ಸಹಾಯಧನ ರದ್ದು ಮಾಡ್ತಾನೆ. ಬಿರುದು ಬಾವಲಿ ರದ್ದು ಮಾಡುವ ಸಮಯದಲ್ಲಿ ದೆಹಲಿಯ ಚಕ್ರವರ್ತಿ 2ನೇ ಬಹದ್ದೂರ್ ಶಾ ಹೇಳ್ತಾನೆ, ಒಂದು ವೇಳೆ ನೀ ಎಲ್ಲಿಯಾದ್ರೂ ಚಕ್ರವರ್ತಿ ಅಂತ ಹೇಳಿದ್ರೆ ನಿನ್ನನ್ನ ಕೆಂಪು ಕೋಟೆಯಿಂದ ಹೊರಗಾಕಿ ಕೆಂಪು ಕೋಟೆಯನ್ನು ಜೆರಾಕ್ಸ್ ಸೆಂಟರ್ ಮಾಡ್ತೀನಿ ಅಂದಾಗ 2ನೇ ಬಹದ್ದೂರ್ ಶಾ ಅಂತಾನೆ, ಮೆಟ್ಟ ಹರಿತೀನಿ ಹೊಡಿತೀನಿ ನಿನಗಂತ, ಶಿಕ್ಕರ ಸಿಗನಿ ಅಂತ, ಏನ ಆಟ ಹಚ್ಚಿ ಅನ್ನಿ ಅಂತ. ಅಂದ್ರೆ ಹೆಂಗ ಆಲಕ್ಕಿಲ್ಲ ಕೆಂಪು ಕೋಟೆ ಜೆರಾಕ್ಸ್ ಸೆಂಟರ್ ಮಾಡ್ತೀನಿ ಅಂದ್ರ. ಯಾಕಂದ್ರೆ ಬ್ರಿಟಿಷರಿಗೆ ಭಾರತ ದೇಶದಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟವರು ಜಹಾಂಗೀರ್. ಬ್ರಿಟಿಷರಿಗೆ ಭಾರತ ದೇಶದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟವರು ಫರುಖ್. ಬ್ರಿಟಿಷರಿಗೆ ಭಾರತ ದೇಶದಲ್ಲಿ ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ತೆರಿಗೆ ಸಂಗ್ರಹ ಮಾಡಲಿಕ್ಕೆ ಅವಕಾಶ ಕೊಟ್ಟವರು 2ನೇ ಶಾ ಆಲಂ. ಮತ್ತ ಆ ಸಂಪ್ರದಾಯ ಅಂದ್ರೆ ಬ್ರಿಟಿಷರಿಗೆ ಬೆಂಬಲ ಕೊಟ್ಟಂತ ಮನೆತನವನ್ನೇ ಜೆರಾಕ್ಸ್ ಸೆಂಟರ್ನಾಗಿ ಘೋಷಣೆ ಮಾಡ್ತೀನಿ ಅಂದ್ರೆ ಹೆಂಗ ಆಲಕ್ಕಿಲ್ಲ ವಿಚಾರ ಮಾಡ್ರಿ. ಆ ಉದ್ದೇಶಕ್ಕಾಗಿ ಈ ಲಾರ್ಡ್ ಡಾಲ್ ಹೌಸಿ ಏನ್ ಮಾಡಿದ ಅಂದ್ರೆ ಸಿಮ್ಲಾವನ್ನ ತನ್ನ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿಕೊಂಡೇ ಇರಲಿ. 1813ರ ಚಾರ್ಟರ್ ಆಕ್ಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1813ರ ಚಾರ್ಟರ್ ಆಕ್ಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಕ್ರಿಶ್ಚಿಯನ್ ಮಿಷನರಿಗಳಿಗೆ ಭಾರತಕ್ಕೆ ಬಂದು ಧರ್ಮ ಪ್ರಚಾರ ಮಾಡಲು ಅವಕಾಶ ನೀಡಲಾಯಿತು. ಈ ಕಾಯ್ದೆಗೆ ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಗತಿಗೆ ಸಹಾಯ ಮಾಡಲಾಯಿತು.
ಸರಿಯಾದಂತ ಉತ್ತರ 1 2 3 3 ರೈಟ್ ಆನ್ಸರ್ ನೋಡಿ. ಮೇಲಿನ ಎಲ್ಲವೂ ಸರಿಯಾಗಿದೆ. ಹೌದು, 1813 ಚಾರ್ಟರ್ ಕಾಯ್ದೆ ಸಂವಿಧಾನದಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಕಾಯ್ದೆ ಇದು. ಭಾರತ ದೇಶದಲ್ಲಿ ಎಷ್ಟನೇ ಚಾರ್ಟರ್ ಕಾಯ್ದೆ ಹೇಳ್ರಿ ನೋಡೋಣ, ಆನ್ಸರ್ ಮಾಡಿ. 1813 ಜಾರಿಗೆ ಬಂದ ಚಾರ್ಟರ್ ಕಾಯ್ದೆ, ಇದು ಎಷ್ಟನೇ ಚಾರ್ಟರ್ ಕಾಯ್ದೆ? ಸೂಪರ್, 2ನೇ ಚಾರ್ಟರ್ ಕಾಯ್ದೆ ರೈಟ್ ಆನ್ಸರ್ ನೋಡಿ. ಯಾಕೆ? 1793ರಲ್ಲಿ ಒಂದು, 1813ರಲ್ಲಿ ಒಂದು, 1833ರಲ್ಲಿ ಒಂದು, 1853ರಲ್ಲಿ ಒಂದು. ಟೋಟಲ್ ಎಷ್ಟು ಬಾರಿ ಬಂತಂದ್ರೆ 4 ಬಾರಿ. ಪ್ರತಿ 20 ವರ್ಷಕ್ಕೊಮ್ಮೆ ಒಂದು ಚಾರ್ಟರ್ ಕಾಯ್ದೆ ಜಾರಿಗೆ ಬರ್ತದೆ. ಪ್ರತಿ 20 ವರ್ಷಕ್ಕೊಮ್ಮೆ ಚಾರ್ಟರ್ ಕಾಯ್ದೆ ಜಾರಿಗೆ ಬರ್ತದೆ. ಹಾಗಾದ್ರೆ ಈ 1813 ಚಾರ್ಟರ್ ಕಾಯ್ದೆಯ ಅಂಶಗಳು ಎಲ್ಲವೂ ಸರಿಯಾಗಿವೆ. 1909ರ ಮಿಂಟೋ ಮಾರ್ಲೆ ಸುಧಾರಣೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೇಂದ್ರ ಮತ್ತು ಪ್ರಾದೇಶಿಕ ಶಾಸನ ಸಭೆಗಳಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತದೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳಿಗೆ ಅವಕಾಶವನ್ನು ಕೊಡಿತು. ಈ ಕಾಯ್ದೆಯು ಭಾರತದಲ್ಲಿ ಪ್ರತ್ಯೇಕ ಮತಕ್ಷೇತ್ರದ ಪಿತಾಮೆನಿಸಿಕೊಂಡಿತ್ತು. ಸರಿಯಾದಂತ ಉತ್ತರ ಆನ್ಸರ್ ಮಾಡಿ. ಲಾರ್ಡ್ ಮಿಂಟೋನನ್ನ ಭಾರತ ದೇಶದ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಎಸ್, ಸರಿಯಾದಂತ ಉತ್ತರ 1 2 3 ಸರಿಯಾಗಿದೆ ನೋಡಿ. 1 2 3 ಸರಿಯಾಗಿದೆ. ಇನ್ನೆರಡು ಕ್ವಶನ್ ಅದಾವೆ. ಬ್ರಿಟಿಷರ ಆಡಳಿತದಲ್ಲಿ ಪ್ರಮುಖವಾಗಿ ರೈಲು ಮತ್ತು ತಂತಿಯನ್ನ ಆಗಲೇ ಹೇಳಿದ್ನಲ್ಲ, ಲಾರ್ಡ್ ಡಾಲ್ಹೌಸಿ, ಅದಕ್ಕೆ ಈತನನ್ನ ಆಧುನಿಕ ಭಾರತದ ನಿರ್ಮಾಪಕ ಅಂತ ಹೇಳಿ ಕರೀತಾರೆ. ಈ ಕೆಳಗಿನ ಕಾಯ್ದೆಗಳನ್ನ ಕಾಲಾನುಕ್ರಮಗಳನ್ನು ಜೋಡಿಸಿ ಅಂತ ಕ್ವಶನ್ ಆಗಿದೆ. ನೀವೇ ಆನ್ಸರ್ ಮಾಡಿ ನೋಡೋಣ. ಪಿಟ್ಸ್ ಇಂಡಿಯಾ ಆಕ್ಟ್, ಕಮ್ಯುನಲ್ ಅವಾರ್ಡ್, ರೆಗ್ಯುಲೇಟಿಂಗ್ ಆಕ್ಟ್, ಪುನಾ ಒಪ್ಪಂದ. ಪುನಾ ಒಪ್ಪಂದ ಜಾರಿಗೆ ಬಂದಿದ್ದು 1932, ರೆಗ್ಯುಲೇಟಿಂಗ್ ಆಕ್ಟ್ 1773, ಕಮ್ಯುನಲ್ ಅವಾರ್ಡ್ 1932, ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಹಾಗಾದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಫಸ್ಟ್ ಬರ್ತದೆ ನೋಡಿ. ಇವೆ ಎರಡರ ಒಂದಾದ ಆನ್ಸರ್. ಅದಾದ ನಂತರ ಪಿಟ್ಸ್ ಕಾಯ್ದೆ, ಎ ರೈಟ್ ಆನ್ಸರ್ ನೋಡಿ. ಎ ಸರಿಯಾಗಿರುವಂತ ಉತ್ತರ. 3 2 3 1 2. ಯಾಕಂದ್ರೆ ಕಮ್ಯುನಲ್ ಅವಾರ್ಡ್ ಬಂದ ನಂತರ ಆಗಲೇ ನಿಮ್ಗೆ ಕ್ಲೂ ಕೊಟ್ಟಿದ್ದೆ. ನಿಮಗೆ ಕಮ್ಯುನಲ್ ಅವಾರ್ಡ್ ಬಂದ ನಂತರ ಅದನ್ನು ವಿರೋಧಿಸಿದಂತ ಮಹಾತ್ಮ ಗಾಂಧೀಜಿಯವರು ಪುನಾದ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ. ಅದನ್ನೇ ನಾವು ಅದನ್ನು ನಿಯಂತ್ರಣ ಮಾಡಲು ಸಲುವಾಗಿನೇ ಪುನಾ ಒಪ್ಪಂದ ಜರುಗಿತು ಅಂತ ನಾವು ನೋಡಿದ್ದೆವು.